ಶುಭ ಸಂಜೆ ಎಲ್ಲ ಕೇಳುಗರಿಗೂ ಕೂಡ. ಸಮಯ ಆಗಿದೆ 4:23. ಈ ಸಮಯ ವಿಶೇಷ ಕಾರ್ಯಕ್ರಮದ ಸಮಯ ಸ್ನೇಹಿತರೆ. ನಮ್ಮ ಅತಿಥಿಗಳು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಹಾಜರಾಗಿದ್ದಾರೆ. ಇವತ್ತು ಏನ್ ವಿಚಾರದ ಬಗ್ಗೆ ಮಾತಾಡ್ತಾ ಇದೀವಿ, ಏನ್ ಕಥೆ ಅಂತ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾಗರತ್ನ ಅಣ್ಣಪ್ಪ ಇವರು ನಮ್ಮೊಟ್ಟಿಗಿದ್ದಾರೆ. ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ, ಯೂನಿವರ್ಸಿಟಿ ಬೆಂಗಳೂರು. ಇಲ್ಲಿ ಸೈಬರ್ ಕಾನೂನು ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮೇಡಮ್, ನಿಮಗೂ ಕೂಡ ವೆರಿ ಗುಡ್ ಈವ್ನಿಂಗ್ ಅಂಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ಗುಡ್ ಈವ್ನಿಂಗ್. ಎಸ್, ನೋಡೋದಕ್ಕೆ ಮಾತ್ರ ನೀವು ಫುಲ್ ಒಂಥರ ಎನರ್ಜೆಟಿಕ್ ಆಗಿ ಅನಿಸ್ತೀರಿ. ಹಾಗೆ ನಿಮ್ಮ ಕಾರ್ಯವೈಖರಿಗಳು, ಹಾಗೆ ನಿಮ್ಮ ಪ್ರೊಫೈಲ್ ನೋಡ್ತಿದ್ರು ಕೂಡ, ಓ ಮೈ ಗಾಡ್ ಎಷ್ಟು ಹೆಫ್ಟಿ ಪ್ರೊಫೈಲ್ ಮ್ಯಾಮ್. ಎಸ್ಪೆಷಲಿ ಸೈಬರ್ ಲಾ ಅಂತ ಬಂದರೆ ಎಷ್ಟೆಲ್ಲ ರಿಸರ್ಚ್ ಅನ್ನ ಮಾಡಿದರೆ, ಅದಕ್ಕೋಸ್ಕರ ಹ್ಯಾಟ್ಸ್ ಆಫ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೊ ಮಚ್. ಸೊ ಇದು ಒಂದೇ ಕಾಡೋದು ಅಂತ ಅಂದರೆ ಸೈಬರ್ ಲಾ ಅಂತ ನಾವು ಎಲ್ಲ ಕಡೆ ಹೇಳ್ಬಿಡ್ತೀವಿ. ಈ ಸೈಬರ್ ಲಾ ಅಂತ ಅಂದರೆ ಏನು, ಇದರಲ್ಲಿ ಏನೇನೆಲ್ಲ ಇರುತ್ತೆ ಮೇಡಮ್, ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ? ಖಂಡಿತ. ಮುಂಚೆ ನಾವು ಯಾವುದೇ ಒಂದು ಕ್ರೈಮ್ ಆದರೆ ಯೂಶಲಿ IPC, ಇಂಡಿಯನ್ ಪೀನಲ್ ಕೋಡ್, ಭಾರತ ದಂಡ ಸಂಹಿತೆ, ಇದನ್ನಷ್ಟೇ ಅಪ್ಲೈ ಮಾಡ್ತಿದ್ವಿ. IPC ಬಿಟ್ಟು ಕೆಲವು ವಿಶೇಷ ಕಾನೂನುಗಳಿದ್ವು. ಆದರೆ 1998ರಲ್ಲಿ ವಿಶ್ವಸಂಸ್ಥೆ UN ಅವರು ಒಂದು ರೆಸಲ್ಯೂಷನ್ ಅನ್ನು ಪಾಸ್ ಮಾಡ್ತಾರೆ. ಆ ರೆಸಲ್ಯೂಷನ್ ಮುಖಾಂತರ ಎಲ್ಲ ದೇಶಗಳಲ್ಲೂ ಒಂದು ಆನ್ಲೈನ್ ಕಾಮರ್ಸ್ ಫೆಸಿಲಿಟೇಟ್ ಮಾಡೋದಕ್ಕೆ ಕಾನೂನು ತರಬೇಕು ಅಂತ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. ಆಗ ಭಾರತ ಕೂಡ ಅದರ ಒಂದು ಮೆಂಬರ್ ಆಗಿರೋದ್ರಿಂದ ಸೊ ಭಾರತದಲ್ಲೂ ಸಹ ನಾವೊಂದು ಸೈಬರ್ ಕಾನೂನನ್ನು ಜಾರಿಗೊಳಿಸ್ತೀವಿ. ಬಟ್ ಅದನ್ನು ನಾವು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅಂತ ಹೇಳ್ತೀವಿ. ಈ ಲಾನಲ್ಲಿ ಮುಂಚೆ ಸೈಬರ್ ಅಪರಾಧಗಳನ್ನು ತಡೆಗಟ್ಟೋದು ಅದೇನು ಉದ್ದೇಶ ಆಗಿರಲಿಲ್ಲ. ಬಿಕಾಸ್ ಅವಾಗ ಕಾಮರ್ಸ್, ಆನ್ಲೈನ್ ಸೇಲು, ಪರ್ಚೇಸು ಅದನ್ನು ಮಾಡೋಗೋಸ್ಕರ ಅಂತ ಮಾಡಿದ ಕಾನೂನು. ಸೊ ಹೀಗೆ ಫಸ್ಟ್ ಟೈಮು ಇಂಡಿಯಾನಲ್ಲಿ ಒಂದು ಲಾ ಬರುತ್ತೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000 ಇಸ್ವಿಯಲ್ಲಿ. ಸೊ ಬಟ್ ಏನಾಗುತ್ತೆ, 2008 ಆ ವರ್ಷದಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ, ಅನ್ಫಾರ್ಚುನೇಟ್ಲಿ ಇಂಡಿಯಾನಲ್ಲಿ ಒಂದು ಟೆರರ್ ಅಟ್ಯಾಕ್ ಆಗುತ್ತೆ. ಕಸಬ್ ಮತ್ತು ಬೇರೆ ಟೆರರಿಸ್ಟ್ಗಳು ಇಂಡಿಯಾಗೆ ಬಂದು ಮುಂಬೈ ಟೆರರ್ ಅಟ್ಯಾಕ್ ಆಗುತ್ತಲ್ಲ, ಆಗ ನಮಗೆ ಒಂದು ಅರಿವು ಮೂಡುತ್ತೆ. ಏನು ಅಂದರೆ ಈ ಟೆಕ್ನಾಲಜಿನ ಹೇಗೆ ದುರ್ಬಳಕೆ ಮಾಡ್ಕೋಬೋದು ಅಂತ. ಅಲ್ಲಿವರೆಗೂ ಅಂದರೆ ಸೈಬರ್ ಕ್ರೈಮ್ ಆಗಲೇ ಇಲ್ವಾ, ಅಲ್ಲಲ್ಲಿ ಆಗ್ತಿತ್ತು, ಹ್ಯಾಕಿಂಗು ಅಥವಾ ಕೆಲವು ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಕೆಲವು ಅಪರಾಧ ಆಗ್ತಿತ್ತು. ಸೈಬರ್ ಕ್ರೈಮ್ ಸೀರಿಯಸ್ ಆಗಿ ಆಗುತ್ತೆ, ಸೈಬರ್ ಟೆರರಿಸಮ್ ಆಗುತ್ತೆ ಅಂತ ನಮಗೆ ಕರೆಕ್ಟಾಗಿ ಮನವರಿಕೆ ಆಗಿರಲಿಲ್ಲ. ಬಟ್ ಈ ಒಂದು ಇನ್ಸಿಡೆಂಟಿಂದ ನಾವು ತಿಳ್ಕೊಳ್ತೀವಿ, ಓಕೆ ಕಾನೂನು ಇನ್ನೂ ಸ್ಪೆಷಲೈಸ್ಡ್ ಆಗಿ ಮಾಡಬೇಕು ಅಂತ. ಆಗ 2008ಅಲ್ಲಿ ನಾವು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟನ್ನು ತಿದ್ದುಪಡಿ ಮಾಡಿ ಅದರಲ್ಲಿ ಅನೇಕ ಸೈಬರ್ ಅಪರಾಧಗಳನ್ನು ಆಡ್ ಮಾಡ್ತೀವಿ. ಸೊ ಇವತ್ತಿನ ಸೈಬರ್ ಕಾನೂನು ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2008ರಲ್ಲಿ ಅಮೆಂಡ್ ಆಗಿರುವಂತಹ ಕೆಲವು ಕಾಯ್ದೆಗಳು ಪ್ಲಸ್ IPCನೂ ಅಪ್ಲೈ ಆಗುತ್ತೆ ಮತ್ತು ಕೆಲವು ವಿಶೇಷ ಕಾಯ್ದೆಗಳು ಅಪ್ಲೈ ಆಗುತ್ತೆ. ಇವೆಲ್ಲ ಸೇರಿ ಸೈಬರ್ ಲಾ ಅಂತ ನಾವು ಹೇಳ್ಬೋದು. ಓಕೆ, ಸೊ ಬಹಳ ಆ್ಯಕ್ಚುಲಿ ಇವಾಗ ನಾವು 1 ಮಾರ್ಕ್ಗೆ ಕೇಳಿದ್ರೆ ನೀವು ಕರೆಕ್ಟಾಗಿ 5 ಮಾರ್ಕ್ಸ್ ಆನ್ಸರ್ ಅಥವಾ ಆಲ್ಮೋಸ್ಟ್ 10 ಮಾರ್ಕ್ಸ್ ಆನ್ಸರ್ ನೀಟಾಗಿನೇ ಹೇಳಿದ್ರಿ. ಸೊ ಅಲ್ಲಿ ಆ ಒಂದು ಸಂದರ್ಭದಿಂದ, ಒಂದು ಅಟ್ಯಾಕ್ ಆದಂತಹ ಸಂದರ್ಭದಿಂದ ಈ ಒಂದು ಕಾನೂನು ಅಮೆಂಡ್ ಆಯಿತು. ಅಲ್ಲಿಂದ ಅತಿ ಹೆಚ್ಚು ಜಾಗೃತಿಗೆ ಒಳಗಾಯಿತು. ಹೌದಾ ಮೇಡಮ್? ಇನ್ನು ಈ ಸೈಬರ್ ಕ್ರೈಮ್ ಅಂತ ಹೇಳಿದ್ರೆ ಏನೇನು ಬರುತ್ತೆ ಮೇಡಮ್? ಸೊ ನೀವು ಮಾತಾಡ್ತಾ ಹೇಳಿದ್ರಿ ಹ್ಯಾಕಿಂಗ್ ಅಂತ. ಸೊ ಇನ್ನು ಹೊರತುಪಡಿಸಿ ಏನೇನೆಲ್ಲಾನು ಕೂಡ ಇರುತ್ತೆ. ಇವಾಗ ಈ ಮುಂಬೈ ಭಯೋತ್ಪಾದಕ ಆ ಒಂದು ಪ್ರಕರಣದಲ್ಲಿ ಯಾಕೆ ನಾವು ಸೈಬರ್ ಲಾನ ಚೇಂಜ್ ಮಾಡಿದ್ವಿ ಅಂದರೆ, ಅಲ್ಲಿ ಭಯೋತ್ಪಾದಕರು ಸ್ಯಾಟಲೈಟ್ ಫೋನ್ಗಳನ್ನು ಬಳಸಿದ್ರು ಮತ್ತು ಫೇಕ್ ಸಿಮ್ ಕಾರ್ಡ್ಸ್ಗಳನ್ನು ಬಳಸಿದ್ರು. ಆ ಒಂದು ಅಪರಾಧದ ತನಿಖೆ ನಡೆಯುವಾಗ ನಮ್ಗೆ ಗೊತ್ತಾಯಿತು ಹೇಗೆ ಈ ಥರ ಟೆಕ್ನಾಲಜಿಯನ್ನು ಮಿಸ್ಯೂಸ್ ಮಾಡ್ಬೋದು ಅಂತ. ಹಾಗಾಗಿ ಅದನ್ನು ನಾವು ಸೈಬರ್ ಕ್ರೈಮ್ ಅಂತ ಪರಿಗಣಿಸಿ ಸೈಬರ್ ಲಾನ ಚೇಂಜ್ ಮಾಡಿದ್ವಿ. ಅದೇ ಥರ ಇವತ್ತಿನ ಕಾನೂನಿನ ಪ್ರಕಾರ ಯಾವುದೇ ಒಂದು ಅಪರಾಧವನ್ನು ಮಾಡುವಾಗ ನಾನು ಸೈಬರ್ ಟೆಕ್ನಾಲಜಿ ಅಂದರೆ ಅಂತರ್ಜಾಲ ಅಥವಾ ಕಾನೂನಿನ ಪದಗಳು ಹೇಳಬೇಕಂದ್ರೆ ಕಂಪ್ಯೂಟರ್ ಸಿಸ್ಟಮ್, ಕಂಪ್ಯೂಟರ್ ನೆಟ್ವರ್ಕ್, ಇಂಟರ್ನೆಟ್ ಟೆಕ್ನಾಲಜಿ, ಇಂಥ ಯಾವುದೇ ಒಂದು ಟೆಕ್ನಾಲಜಿಯನ್ನು ಬಳಸ್ಕೊಂಡು, ತಂತ್ರಜ್ಞಾನವನ್ನು ಬಳಸ್ಕೊಂಡು ಮಾಡುವ ಅಪರಾಧವನ್ನು ನಾವು ಸೈಬರ್ ಅಪರಾಧ ಅಂತ ಹೇಳ್ತೀವಿ. ಅಥವಾ ಇಲ್ಲಿ ಬಳಸುವಂಥ ಪದಾರ್ಥ ಟೆಕ್ನಾಲಜಿ ಇರುತ್ತೋ ಇಲ್ವೋ, ಆದರೆ ಟಾರ್ಗೆಟ್, ಸೊ ನಾನು ಗುರಿ ಪಡಿಸ್ತಿರೋಂಥ ಒಂದು ವಸ್ತು ಸೈಬರ್ ಟೆಕ್ನಾಲಜಿ ಆಗಿದ್ರೆ ಅದನ್ನು ಸಹ ನಾವು ಸೈಬರ್ ಅಪರಾಧ ಅಂತ ಹೇಳ್ತೀವಿ. ಸೊ ಇದೆಲ್ಲ ಸೇರಿ ಸೈಬರ್ ಅಪರಾಧ ಅನ್ನೋ ಒಂದು ಚೌಕಟ್ಟಿಗೆ ಒಳಗಾಗತ್ತೆ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ
ಕಾನೂನುಗಳು ಅನ್ನೋದಾದ್ರೆ ಏನೇನೆಲ್ಲ ಇರುತ್ತೆ ಮೇಡಮ್, ಬೇಸಿಕ್ ಆಗಿ ಒಬ್ರು ತಿಳ್ಕೊಳ್ಬೇಕು ಅನ್ನೋದಾದ್ರೆ? ಮೊಟ್ಟ ಮೊದಲನೇದಾಗಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಆಫ್ 2000, ಅದೇ 2008ನಲ್ಲಿ ಅಮೆಂಡ್ ಆಯ್ತಲ್ಲ, ಅದು ಬಹಳ ಪ್ರಮುಖವಾದಂತಹ ಕಾನೂನು. ಅದ್ರ ಕೆಳಗೆ ಅನೇಕ ಸೈಬರ್ ಅಪರಾಧಗಳು ಬರುತ್ತೆ. ಆಗ್ಲೇ ನೀವು ಕೇಳ್ತಿದ್ರಿ, ಸೈಬರ್ ಹ್ಯಾಕಿಂಗ್ ಅಥವಾ ಡೇಟಾ ಸ್ಟೀಲಿಂಗ್ ಅಥವಾ ಇನ್ನು ತುಂಬಾ ಅಫೆನ್ಸಸ್ ಬರುತ್ತೆ. ಇದು ಇಂಟರ್ನೆಟ್ ಟೈಮ್ ಥೆಫ್ಟ್, ಅಂದ್ರೆ ನೀವು ವೈಫೈ ಕನೆಕ್ಷನ್ ತಗೊಂಡಿರ್ತೀರಾ, ಆದ್ರೆ ನಾನು ಅದನ್ನ ಕನೆಕ್ಟ್ ಮಾಡ್ಕೊಂಡು ಅದನ್ನ ಸೇವೆನ ಬಳಸ್ಕೊಳ್ತಿರ್ತೀನಿ, ನಿಮಗ್ ಬಿಲ್ ಬರ್ತಿರುತ್ತೆ. ಸೊ ಅಂತ ಎಲ್ಲ ಅಪರಾಧಗಳು ಇದ್ರ ಕೆಳಗೆ ಬರುತ್ತೆ. ಅಥವಾ ಆನ್ಲೈನ್ ಫ್ರಾಡ್, ಫೈನಾನ್ಷಿಯಲ್ ಫ್ರಾಡ್, ಅಥವಾ ನಿಮ್ಮ ಅಕೌಂಟ್ ಇಂದ ದುಡ್ಡನ್ನ ಬೇರೆ ಅಕೌಂಟ್ಗೆ ಶಿಫ್ಟ್ ಮಾಡೋದು, ಅಂಥದ್ದೆಲ್ಲ ಸಹ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಕೆಳಗೆ ಬರುತ್ತೆ. ಇದಲ್ಲದೆ 2012 ವರ್ಷದ ಡಿಸೆಂಬರ್ನಲ್ಲಿ ಎಲ್ಲರಿಗೂ ಗೊತ್ತಿದೆ, ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಇನ್ನೊಂದಾಗುತ್ತೆ. ನಿರ್ಭಯಾ ಪ್ರಕರಣ ಆದಾಗ ಸೊ ನಾವು ಮತ್ತೆ ಅಪರಾಧಿಕ ಕಾನೂನನ್ನು ಚೇಂಜ್ ಮಾಡ್ತೀವಿ. ಸೊ ಎಸ್ಪೆಷಲಿ ವಿಮೆನ್ಗೆ ಪ್ರೊಟೆಕ್ಟ್ ಮಾಡೋಕ್ಕೆ ಅಂತ ಒಂದಷ್ಟು ಸೆಕ್ಷನ್ಸನ್ನು ನಾವು IPC ನಲ್ಲಿ ಆ್ಯಡ್ ಮಾಡ್ತೀವಿ. ಆ ಸೆಕ್ಷನ್ಸ್ಗಳಲ್ಲಿ ಕೆಲವು ಸೈಬರ್ ಕ್ರೈಮ್ಸ್ ಅಗೇನ್ಸ್ಟ್ ವಿಮೆನ್, ಎಸ್ಪೆಷಲಿ ಮಹಿಳೆಯರಿಗೆ ಟಾರ್ಗೆಟ್ ಮಾಡುವಂಥ ಅಪರಾಧಗಳ ಸಂಬಂಧವಾಗಿರುವಂಥ ಕೆಲವು ಇದು ನಾವು ಕಾನೂನನ್ನು ಅದರೊಳಗೂ ತರ್ತೀವಿ. ಸೊ ಹಾಗಾಗಿ ಮೊದಲನೇದಾಗಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್, ಎರಡನೇದಾಗಿ ಇಂಡಿಯನ್ ಪೀನಲ್ ಕೋಡ್, ಮತ್ತು ಕೆಲವು ಅಪರಾಧ ಎಲ್ಲಿ ಮಕ್ಕಳ ಮೇಲೆ ಮಾಡ್ತಾರೆ ಆಗ ನಾವು ಪೋಕ್ಸೋ ಕಾಯ್ದೆಯನ್ನು ಸಹ ತರ್ಬೋದು. ಮತ್ತೆ ನನಗೇನಾದರೂ ಆನ್ಲೈನಲ್ಲಿ ಆರ್ಮ್ಸ್ ಅಂದರೆ ಈ ಬಂದೂಕುಗಳನ್ನು ಸೇಲ್ ಮಾಡ್ತಿದ್ರೆ ಆರ್ಮ್ಸ್ ಆಕ್ಟ್ ಅಪ್ಲೈ ಆಗುತ್ತೆ, ಅಥವಾ ಆನ್ಲೈನ್ನಲ್ಲಿ ಡ್ರಗ್ಸನ್ನು ಸೇಲ್ ಮಾಡ್ತಿದ್ರೆ NDPS ಆಕ್ಟ್ ಆಗುತ್ತೆ. ಸೊ ಕರೆಕ್ಟಾಗಿ ಹೇಳಬೇಕು ಅಂದರೆ ಯಾವುದೇ ಒಂದು ಕಾನೂನು ಕೆಳಗೆ ಅಂತರ್ಜಾಲವನ್ನು ಬಳಸ್ಕೊಂಡು ಅಪರಾಧ ಮಾಡಿದ್ರೆ ಅದಕ್ಕೆ ಸಂಬಂಧಿತವಾದಂತಹ ಅಪರಾಧಿಕ ಕಾನೂನು ಅಪ್ಲೈ ಆಗುತ್ತೆ. ಬರೀ IT ಆಕ್ಟು IPC ಅಷ್ಟೇ ಅಲ್ಲ, ನಾನು ಏನು ಅಫೆನ್ಸ್ ಮಾಡ್ತೀನಿ ಅದಕ್ಕೆ ತಕ್ಕಂಗೆ ಬೇರೆ ಲಾನು ಸಹ ನಾವು ಇದರಲ್ಲಿ ಅಳವಡಿಸ್ಕೋಬಹುದು. ಒಂದು ಸಂದರ್ಭಕ್ಕೆ ತಕ್ಕಂಗೆ ಅಳವಡಿಸುವಂಥ ಒಂದು ಫ್ಲೆಕ್ಸಿಬಿಲಿಟಿ ಇದೆ ನಮ್ಮ ಕಾನೂನಿನಲ್ಲಿ. ಎಸ್, ಆ್ಯಕ್ಚುಲಿ ಒಳ್ಳೆ ರೂಪುರೇಷೆಯನ್ನು ಕೊಟ್ರಿ ಕಾನೂನು ಬಗ್ಗೆ ಆಗಿರಬಹುದು, ಹಾಗೆ ಸೈಬರ್ ಕ್ರೈಮ್ನ ಬಗ್ಗೆ ಆಗಿರಬಹುದು. ನಾವು ಇನ್ನೂ ಮಾತಾಡೋಣ, ಒಂದು ಹಾಡಿನ ನಂತರ ನಾವು ಮಾತಾಡೋಣ. ಸ್ನೇಹಿತರೆ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಸೈಬರ್ ಕ್ರೈಮ್ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಕಾನೂನು ಇದ್ರ ಬಗ್ಗೆ ನಾವು ಮಾತಾಡ್ತಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ನಮ್ಮ ನಾಗರತ್ನ ಮೇಡಮ್ ರೆಡಿ ಇದ್ದಾರೆ ಉತ್ತರ ಕೊಡೋದಕ್ಕೆ. ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳಿಸ್ಕೊಡ್ಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013 9480901013. ಈಗ ನಮ್ಮ ಗೆಸ್ಟ್ ಅವರನ್ನೇ ಇಷ್ಟಪಟ್ಟಂತ ಗೀತೆ ನಿಮ್ಮೆಲ್ಲರಿಗೋಸ್ಕರ ಪ್ರಸಾರ ಆಗ್ತಾ ಇದೆ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಸೈಬರ್ ಅಪರಾಧ ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ಭಾರತೀಯ ಕಾನೂನು ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಡಾಕ್ಟರ್ ನಾಗರತ್ನ ಅಣ್ಣಪ್ಪ ಅವರು ನಮ್ಮೊಟ್ಟಿಗಿದ್ದಾರೆ, ಇನ್ನು ಬಹಳಷ್ಟು ಮಾಹಿತಿಗಳನ್ನು ಕೂಡ ಹಂಚಿಕೊಳ್ತಾ ಇದ್ದಾರೆ. ಮೇಡಮ್, ನಾವು ಹೀಗೆ ಆಫರಲ್ಲೂ ಕೂಡ ನಾವು ಮಾತಾಡ್ತಾ ಇದ್ವಿ, ಕೆಲವು ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಇದೆ ಸೈಬರ್ ಕ್ರೈಮ್ ಆಗಿರೋದು ಅಂತ. ಸೊ ಆಗಿರೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಇದೊಂದು ಅಪರಾಧ ಆಗೋಗಿದೆ, ಏನೋ ಒಂದು ಸೈಬರ್ ಕ್ರೈಮ್ ಆಗಿದೆ. ಸೊ ಮೊದಲು ವಾಟ್ ಇಸ್ ದಿ ಫಸ್ಟ್ ಸ್ಟೆಪ್, ಮೊಟ್ಟ ಮೊದಲನೇ ಹೆಜ್ಜೆ ಏನು ತಗೊಳ್ಬೇಕು, ಇದ್ರ ಬಗ್ಗೆ ಹೇಳ್ಕೊಡ್ತೀರಾ? ಯಾವುದೇ ಒಂದು ಅಪರಾಧ ಆದರೆ ನಾವು ಮುಂಚೆ ಏನು ಮಾಡ್ತಿದ್ವಿ, ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ವಿ. ಬಟ್ ಸೈಬರ್ ಕ್ರೈಮ್ ಆದಾಗ ಏನಾಗುತ್ತೆ, ಕೆಲವು ಸಲ ಪೊಲೀಸ್ ಸ್ಟೇಷನ್ಗೆ ಹೋಗೋದು, FIR ಲಾಡ್ಜ್ ಮಾಡಬೇಕು ಇಲ್ಲ ಅಂತಿಲ್ಲ, ಆದರೆ ನಿಮಗೆ ಸಾಕಷ್ಟು ಸಮಯ ಕಳ್ಕೊಂಡ್ಬಿಡ್ತೀರಾ. ಎಸ್ಪೆಷಲಿ ಆನ್ಲೈನ್ ಫೈನಾನ್ಷಿಯಲ್ ಫ್ರಾಡ್ ಆಗಿದ್ರೆ, ದುಡ್ಡೇನಾದರೂ ಹೋಗಿದೆ ಅಂತಂದರೆ ಅವಾಗ ಅದು ಇಮ್ಮಿಡಿಯೇಟ್ಲಿ ದುಡ್ಡು ರಿವರ್ಸ್ ಮಾಡ್ಕೋಬೇಕಲ್ವಾ. ಸೊ ಇನ್ನು ನನ್ನ ಅಕೌಂಟಿಂದ ಇನ್ನೊಬ್ಬರ ಅಕೌಂಟ್ಗೆ ಹೋಯ್ತು, ಆ ಅಕೌಂಟಿಂದ ಅವ್ರು ವಿಡ್ರಾ ಮಾಡ್ಕೊಂಡ್ಬಿಟ್ರೆ ಮತ್ತೆ ಅದು ವಾಪಸ್ ಸಿಗೋದು ಕಷ್ಟ. ಸೊ ಸೈಬರ್ ಕ್ರೈಮ್ನಲ್ಲಿ ಎಸ್ಪೆಷಲಿ ಟೈಮ್ ಇಸ್ ದ ಎಸೆನ್ಸ್. ಅದೇ ಥರ ಯಾವುದೇ ಒಂದು ಆಬ್ಸೀನ್ ಫೋಟೋಗ್ರಾಫ್ ಅಂತರ್ಜಾಲದಲ್ಲಿ ಹೋಗಿದೆ ಅಂದರೆ ಫಸ್ಟ್ ಅದನ್ನು ತೆಗಿಬೇಕು. ಸೊ ನಾವು ಹೋಗಿ ತನಿಖೆ ಮಾಡೋದು ಒಂದು ಅಂಶ ಆದರೆ, ಇನ್ನೊಂದು ಇಮ್ಮಿಡಿಯೇಟ್ಲಿ ಎಮರ್ಜೆನ್ಸಿ ಸ್ಟೆಪ್ಸ್ ಏನು ತಗೋಬೇಕು ಅದು ಸಹ ತುಂಬ ಕ್ರೂಷಿಯಲ್. ಸೊ ಈ ಒಂದು ವಿಷಯವನ್ನು ಮನಸ್ಸಿನಲ್ಲಿಟ್ಕೊಂಡು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರು ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಿನಿಸ್ಟ್ರಿ ಅವರು, ಭಾರತ ಸರ್ಕಾರದ ಮಿನಿಸ್ಟ್ರಿಗಳು, ಸೊ ಕೆಲವು ಒಂದು ಸೊಲ್ಯೂಷನ್ಸನ್ನು ತಂದಿದ್ದಾರೆ. ಸೊ ಲಾಸ್ಟ್ ಫ್ಯೂ ಇಯರ್ಸಿಂದ ಏನು ಮಾಡಿದ್ದಾರೆ, I4C ಅಂತ ಒಂದು ವೆಬ್ಸೈಟ್ ಇದೆ. ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ವೆಬ್ಸೈಟ್ ಹೋದ್ರೂ ನಿಮಗೆ ಅಲ್ಲಿ ಲಿಂಕ್ ಸಿಗುತ್ತೆ. ಸೊ I4Cಗೆ ಹೋಗಿ ನಾವು ಆನ್ಲೈನ್ ಕಂಪ್ಲೇಂಟನ್ನು ಕೊಡ್ಬೋದಿತ್ತು. ಯಾಕೆಂದರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಟೈಮ್ ವೇಸ್ಟ್ ಆಗುತ್ತೆ, ಮತ್ತು ಕೆಲವು ಸಲ ಯಾವ ಪೊಲೀಸ್ ಸ್ಟೇಷನ್ಗೆ ಜುರಿಸ್ಡಿಕ್ಷನ್ ಇದೆ ಅನ್ನೋದು ತಿಳ್ಕೊಳ್ಳೋಷ್ಟರಲ್ಲೇ ಟೈಮ್ ಆಗಿರುತ್ತೆ. ಈಗ ಸೈಬರ್ ಕ್ರೈಮ್ ಅಂದರೆ ಅದು ಅಂತರ್ಜಾಲದಲ್ಲಿ ನಡೆಯುತ್ತೆ, ಅದು ಈ ಸ್ಟೇಷನ್ ಬರುತ್ತಾ ಆ ಸ್ಟೇಷನ್ ಬರುತ್ತಾ, ಸೊ ಇದೆಲ್ಲ ಸ್ವಲ್ಪ ಟೈಮ್ ತಗೊಳ್ಳೋದ್ರಿಂದ. ಸೊ
ಆನ್ಲೈನ್ ಕಂಪ್ಲೇಂಟು ಒಂದು ಸೊಲ್ಯೂಷನ್ ಆಗುತ್ತೆ. ಆದರೂ ಇದು ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು, ಹೆಂಗೆ ಮಾಡಬೇಕು ಎಲ್ಲಿ ಮಾಡಬೇಕು ಅಂತ. ಸೊ ಈಗ ಇನ್ನೊಂದು ಬೆಸ್ಟ್ ಸೊಲ್ಯೂಷನ್ ಏನಿದೆ ಅಂದರೆ 1930 ಅನ್ನೋ ಒಂದು ಹೆಲ್ಪ್ ಲೈನನ್ನು ಸರ್ಕಾರ ತಂದಿದ್ದಾರೆ. ಈ ಒಂದು ಹೆಲ್ಪ್ ಲೈನ್ಗೆ ನಾವು ಇಮ್ಮಿಡಿಯೇಟ್ಲಿ ಫೋನ್ ಮಾಡಿದ್ರೆ ಬಹಳ ಒಳ್ಳೆಯದು. ಯಾವುದೇ ಸೈಬರ್ ಕ್ರೈಮ್ ಆಗಲಿ, ಅದರಲ್ಲೂ ಎಸ್ಪೆಷಲಿ ನಿಮ್ಗೆ ಎಲ್ಲಿ ಎಮರ್ಜೆನ್ಸಿ ಸೊಲ್ಯೂಷನ್ಸ್ ಬೇಕು, ನಂದು ಹೊರಟೋಗಿದೆ, ತಕ್ಷಣ ಅದಕ್ಕೆ ಏನಾದರೂ ಮಾಡಬೇಕು, ಏನು ಮಾಡ್ಬೋದು ಮ್ಯಾಕ್ಸಿಮಮ್. ಉದಾಹರಣೆಗೆ ನಿಮ್ಮ ಅಕೌಂಟಿಂದ ನನ್ನ ಅಕೌಂಟ್ಗೆ ದುಡ್ಡು ತೊಗೊಂಡಿದ್ದೀನಿ, ನನ್ನ ಅಕೌಂಟಿಂದ ಅದು ಮತ್ತೆ ಇನ್ನೊಂದು ಅಕೌಂಟ್ ಹೋಗೋ ಮುಂಚೆ ಅಥವಾ ವಿಡ್ರಾ ಮಾಡ್ಕೊಳ್ಳೋ ಮುಂಚೆ ನೀವು ಅದರ ಮಾಹಿತಿಯನ್ನು ಪೊಲೀಸರಿಗೆ 1930 ಮುಖಾಂತರ ಕೊಟ್ಟರೆ ಅವರು ನನ್ನ ಅಕೌಂಟನ್ನು ಫ್ರೀಸ್ ಮಾಡ್ತಾರೆ. ಫ್ರೀಸ್ ಅಂದರೆ ನನ್ನ ಅಕೌಂಟಿಂದ ಆ ದುಡ್ಡು ಮತ್ತೆ ಎಲ್ಲೂ ಹೋಗಲ್ಲ, ತನಿಖೆ ಆಗೋವರೆಗೂ ಅಥವಾ ಒಂದು ಇನಿಷಿಯಲ್ ಇನ್ಕ್ವೈರಿ ಆಗೋವರೆಗೂ. ಸೊ ಅದು ಬಹಳ ಇಂಪಾರ್ಟೆಂಟು. ಪೊಲೀಸ್ ಸ್ಟೇಷನ್ಗೆ ನೀವು ಇವಾಗ ಹೋಗೋದಕ್ಕೆ ಸ್ವಲ್ಪ ಕಾಲಾವಕಾಶ ಇರುತ್ತೆ. ಈ ಥರ ಒಂದು ನೀವು 1930ಗೆ ಫೋನ್ ಮಾಡಿ ಮಾಹಿತಿ ಕೊಟ್ಟರೆ, ಸೊ ಅಲ್ಲಿ 24/7 ಸಿಬ್ಬಂದಿಗಳು ವರ್ಕ್ ಮಾಡ್ತಿರ್ತಾರೆ. ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಏನು ಅಫೆನ್ಸ್ ಆಗಿದೆ, ಯಾವ ಅಕೌಂಟಿಂದ ದುಡ್ಡು ಹೋಯ್ತು ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ ಅವರು ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊತಾರೆ. ಮತ್ತು ನಿಮಗೆ ಒಂದು 2 3 ದಿನ ಟೈಮ್ ಕೊಡ್ತಾರೆ. ಅಷ್ಟರೊಳಗೆ ಹೋಗಿ ನೀವು ಮತ್ತೆ ನಿಮ್ಮ ಅಕೌಂಟ್ ಡೀಟೇಲ್ಸು, ಬ್ಯಾಂಕ್ ಡೀಟೇಲ್ಸು ಎಲ್ಲ ಕೊಡ್ಬೋದು. ಬಟ್ ಅಲ್ಲಿವರೆಗೂ ಆ ಅಕೌಂಟ್ ಫ್ರೀಸ್ ಆಗಿರುತ್ತೆ, ಅಲ್ಲಿಂದ ಮತ್ತೆ ಮುಂದೆ ಹೋಗಲ್ಲ. ಸೊ ಹಾಗಾಗಿ 1930 ನನ್ನ ಪ್ರಕಾರ ಫಸ್ಟ್ ಸ್ಟೆಪ್ ಯಾರೇ ಒಂದು ವಿಕ್ಟಿಮ್ ಆಗಲಿ ತಗೋಬೇಕು. ಅದರ ನಂತರ ನಾನು ಹೇಳ್ದಂಗೆ 2-3 ದಿನ ಟೈಮ್ ಇರುತ್ತೆ. ಅಷ್ಟರೊಳಗೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇನ್ನೂ ಅಡಿಷನಲ್ ಇನ್ಫಾರ್ಮೇಷನ್ ಅನ್ನು ಕೊಟ್ಟರೆ ಅಲ್ಲಿಂದ ತನಿಖೆ ಸಹ ಆಗುತ್ತೆ. ಬೇರೆ ಯಾವುದೇ ಅಪರಾಧ ಆದರೆ ತನಿಖೆ ಇಮ್ಮಿಡಿಯೇಟ್ಲಿ ಸ್ಟಾರ್ಟ್ ಆಗಬೇಕು. ಆದರೆ ಸೈಬರ್ ಕ್ರೈಮ್ನಲ್ಲಿ ತನಿಖೆ ಜೊತೆಗೆ ಇಮ್ಮಿಡಿಯೇಟ್ ಪ್ರಿವೆಂಟಿವ್ ಮೆಷರ್ಸ್ ತಗೋಬೇಕು, ಆ ದುಡ್ಡು ಕಳ್ಕೊಳ್ಳೋದು ಇನ್ನೂ ಸ್ಟಾಪ್ ಮಾಡೋದಕ್ಕೆ. ಸೊ ಹಾಗಾಗಿ 1930 ಇಸ್ ದ ಫಸ್ಟ್ ಅಂಡ್ ದ ಬೆಸ್ಟ್ ಸೊಲ್ಯೂಷನ್ ಅಂತ ನಾ ಹೇಳ್ತೀನಿ. ಓಕೆ, 1930 1930 ಎಲ್ಲರೂ ಕೂಡ ಈ ನಂಬರ್ನ ನೋಟ್ ಡೌನ್ ಮಾಡ್ಕೊಂಡ್ರೆ ಅನುಕೂಲ ಅಂತ ಅನ್ಸುತ್ತೆ. ಯಾವಾಗ ಯಾವ ಕರೆ ಬರುತ್ತೆ, ಯಾವಾಗ ಎಲ್ಲಿ ದುಡ್ಡು ಹೋಗುತ್ತೆ ಗೊತ್ತೇ ಆಗಲ್ಲ ಮ್ಯಾಮ್. ಏನು ಫ್ಲಿಕ್ ಆಫ್ ಅನ್ ಐ ಅಂತಾರಲ್ಲ, ಕಣ್ಣು ಮಿಟುಕ್ಸೋ ಅವಧಿನಲ್ಲಿ ಹೊರಟೋಗುವಂತಹ ಸಾಧ್ಯತೆಗಳಿರ್ತವೆ. ಈ ರೀತಿ ನಾವು ಹಲವಾರು ಇನ್ಸಿಡೆಂಟ್ಸ್ನ ದಿನ ಬೆಳಿಗ್ಗೆ ಎದ್ರೆ ಪೇಪರಲ್ಲಾಗಿರ್ಬಹುದು ಅಥವಾ ಹಾಗೆ ನಾವು ನ್ಯೂಸ್ ಫೀಡ್ಸಲ್ಲೂ ಸಾಕಷ್ಟು ನೋಡ್ತಾ ಇರ್ತೀವಿ. ಇದ್ರ ಬಗ್ಗೆ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಹೇಳಕ್ಕಾಗತ್ತಾ ಮೇಡಮ್? ಖಂಡಿತ. ಈಗ ನಾನು ಹೇಳಿದ್ದ ನಂಬರಿಂದನೇ ರೀಸೆಂಟಾಗಿ ಅಂದರೆ ಒಂದು 2-3 ತಿಂಗಳು ಆಗಿಲ್ಲ, ಸೊ ನನಗೆ ಪರಿಚಯ ಆಗಿರೋ ನನ್ನೊಬ್ಬರು ಸ್ನೇಹಿತೆಯವರು ಒಂದು ಟ್ರೇಡಿಂಗ್ ಸ್ಕ್ಯಾಮ್ನಲ್ಲಿ ಸಿಕ್ಕಾಕೊಳ್ತಾರೆ. ಅಂದರೆ ಅವ್ರದ್ದು ರಿಟೈರ್ಮೆಂಟ್ ಆಗಿದೆ, ರಿಟೈರ್ಮೆಂಟ್ ದುಡ್ಡೆಲ್ಲ ಏನೋ ಪ್ರಾಫಿಟ್ ಬರುತ್ತೆ ಅಂತ ಅದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಮಾಡ್ತಾ ಹೋಗ್ತಾರೆ. ನಿಮ್ಗೆ ಇನ್ನೂ ಬರುತ್ತೆ ರಿಟರ್ನ್ಸ್, ಇನ್ನೂ ಬರುತ್ತೆ, ಒಟ್ಟು ಇದನ್ನು ಫಸ್ಟ್ ಕಟ್ಟಿ ಅಂತ ಹೇಳಿ ಆಲ್ಮೋಸ್ಟ್ ಒಂದು 15 ಲಕ್ಷನ ಅವರು ಕಳ್ಕೊಳ್ತಾರೆ. ಅದ್ರ ನಂತರ ಅವ್ರು ಬಂದು ನನ್ನ ಹತ್ರ ಹೇಳಿದಾಗ ಅವಾಗ ನಾನು ಇಲ್ಲ ಇದೆಲ್ಲ ಸ್ಕ್ಯಾಮ್ ಇದೆ ಅಂತ ಹೇಳಿ ಇಮ್ಮಿಡಿಯೇಟ್ಲಿ 1930ಗೆ ಫೋನ್ ಮಾಡಿ ಆ ಒಂದು ಕೇಸ್ನಲ್ಲೇ ನಾನು ನೋಡಿದ್ದೀನಿ. 1 ವಾರದ ಒಳಗೆ ಅವ್ರದ್ದು ಒಂದಷ್ಟು ದುಡ್ಡು ಬಂತು. ಎಲ್ಲ ಬರೋಕ್ಕಾಗಲಿಲ್ಲ, ಯಾಕಂದರೆ ಅಂದರೆ ಅವರು ತುಂಬ ದಿನದಿಂದ ಅವರು ಇದನ್ನು ಹೂಡಿಕೆ ಮಾಡ್ಕೊಂಡು ಬರ್ತಾಯಿದ್ರು. ಹೂಡಿಕೆ ಅಂತ ಅಂದ್ಬಿಟ್ಟು ಅಂದರೆ ಸ್ಕ್ಯಾಮಲ್ಲಿ ಪಾಪ ಅವ್ರು ವಿಕ್ಟಿಮ್ ಆಗಿದ್ರು. ಬಟ್ ಒಂದಷ್ಟು ದುಡ್ಡು ತಕ್ಷಣ ಬಂತು. ಸೊ ನಾನು ಪರ್ಸ್ನಲ್ ಆಗಿ ಒಂದು ಸಕ್ಸಸ್ ಸ್ಟೋರಿಯನ್ನು ನೋಡಿದ್ದೀನಿ. ಸೊ ಈ ಥರ ಎಸ್ಪೆಷಲಿ 1930 ತುಂಬ ಸಕ್ಸಸ್ ಸ್ಟೋರೀಸನ್ನು ನಾವು ನೋಡ್ತಿದ್ವಿ ಫೈನಾನ್ಷಿಯಲ್ ಫ್ರಾಡ್ಸಲ್ಲಿ, ಎಸ್ಪೆಷಲಿ ಕರ್ನಾಟಕದಲ್ಲಿ ಮತ್ತು ಮಧ್ಯಪ್ರದೇಶ. ಎಸ್ಪೆಷಲಿ ಕರ್ನಾಟಕ ಅಲ್ಲಿ ಇದು ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ಬೇರೆ ಪ್ಲೇಸಸ್ಗಿಂತ ಇವೆರಡು ಸ್ಟೇಟ್ ಕರ್ನಾಟಕ ಮತ್ತು ಮಧ್ಯಪ್ರದೇಶಲ್ಲಿ ತುಂಬ ಜನ ವಿಕ್ಟಿಮ್ಸ್ಗೆ ದುಡ್ಡು ವಾಪಸ್ ಬಂದಿರೋದು ನಾನು ಪರ್ಸನಲ್ ಆಗಿ ನೋಡಿದ್ದೀನಿ. ಹಾಗಾಗಿ ಈ ಥರ ಸಕ್ಸಸ್ ಸ್ಟೋರೀಸ್ ಆನ್ಲೈನ್ ಫೈನಾನ್ಷಿಯಲ್ ಫ್ರಾಡಲ್ಲಿ ನಾವು ತುಂಬ ನೋಡಿದ್ದೀವಿ. ಸೂಪರ್. ಇನ್ಯಾವುದಾದ್ರೂ ಇನ್ಸಿಡೆಂಟ್ ಕೋಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ನಾನೀಗ ಸಕ್ಸಸ್ ಸ್ಟೋರಿ ಹೇಳಿರೋ ಥರಾನೇ ಇನ್ನೊಂದು ಅನ್ಫಾರ್ಚುನೇಟ್ ಸ್ಟೋರಿನೂ ಹೇಳ್ತೀನಿ. ಇದು ಕೆಲವು ವರ್ಷಗಳ ಹಿಂದೆ ತಮಿಳ್ನಾಡಲ್ಲಿ ನಡೆಯುತ್ತೆ. ಒಂದು ಹುಡುಗಿ ಫೇಸ್ಬುಕ್ನಲ್ಲಿ ಒಂದು ಅವಳದು ಪೋಸ್ಟ್ ಇರುತ್ತೆ. ಆ ಪೋಸ್ಟ್ನಲ್ಲಿ ಅವಳದೊಂದು ಫೋಟೋನ ಹಾಕೋತಾಳೆ, ಫೇಸ್ಬುಕ್ ಪೋಸ್ಟ್ ಫೋಟೋ. ಇದು ಕೆಲವು ವರ್ಷಗಳ ಹಿಂದೆ ಅಂತ ಹೇಳಿದೆ. ಆಗೆಲ್ಲ ಅಷ್ಟು ಫೇಸ್ಬುಕ್ಕು ತುಂಬ ಜನ ಯೂಸ್ ಮಾಡ್ತಿರ್ಲಿಲ್ಲ. ಸೊ ಪೇರೆಂಟ್ಸ್ಗೆ ಗೊತ್ತಾದಾಗ ಸ್ವಲ್ಪ ಬೈತಾರೆ, ಯಾಕೆ ನೀನು ಫೇಸ್ಬುಕ್ಕಲ್ಲಿ ಇದೆಯಾ. ಬಟ್ ಎನಿವೇಸ್ ಅದಾದಮೇಲೆ ಏನಾಗುತ್ತೆ, ಆ ಒಂದು ಪೋಸ್ಟ್ಗೆ ಯಾರೋ ಒಬ್ಬರು ಒಂದು ಇದು ಅಬ್ಯೂಸಿವ್ ಟೆಕ್ಸ್ಟನ್ನು ಅದಕ್ಕೆ ಟ್ಯಾಗ್ ಮಾಡ್ತಾರೆ. ಟೆಕ್ಸ್ಟ್ ಮೆಸೇಜ್ ಏನೋ ಟೈಪ್ ಮಾಡಿ ತಮಿಳ್ ಲ್ಯಾಂಗ್ವೇಜ್ನಲ್ಲಿ. ಅದು ಮತ್ತೆ ಪೇರೆಂಟ್ಸ್ ಗೊತ್ತಾಗಿ ಅವಳಿಗೆ ಬೈತಾರೆ. ಬಟ್ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಡ್ತಾರೆ. ಈ ಒಂದು ಪ್ರಕರಣದಲ್ಲಿ ಪೊಲೀಸ್ ಅವರು ಜೆನ್ಯೂನ್ಲಿ ಆ ಪೋಸ್ಟನ್ನು ರಿಮೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಆದರೆ ಏನಾಗುತ್ತೆ, ಇದು ಫೇಸ್ಬುಕ್ ಪೋಸ್ಟ್ ಮೇಲೆ ಇದ್ದಿದ್ದಲ್ಲ. ಸೊ ಫೇಸ್ಬುಕ್ ಅವ್ರನ್ನ ನಾವು ಕನ್ಸಲ್ಟ್ ಮಾಡಬೇಕು, ಅವ್ರಿಗೆ ಕನ್ವಿನ್ಸ್ ಮಾಡಿ ಅದನ್ನು ರಿಮೂವ್ ಮಾಡಬೇಕು. ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ ಮಗು ನೆಕ್ಸ್ಟ್ ಡೇ ಫೇಸ್ಬುಕ್ಕನ್ನು ಓಪನ್ ಮಾಡಿ ಮೋಸ್ಟ್ಲಿ ನನ್ನ ಪೋಸ್ಟ್ ಎಲ್ಲ ತೆಗೆದಿರ್ತಾರೆ ಅಂತ ಅನ್ನೋ ಒಂದು ಹೋಪ್ಸಿಂದ ಓಪನ್ ಮಾಡಿ ನೋಡ್ತಾಳೆ. ಅದು ಇನ್ನೂ ಅಲ್ಲೇ ಇರುತ್ತೆ. ಆಗಳು ಸೂಸೈಡ್ ಮಾಡ್ಕೊಳ್ತಾಳೆ. ಸೊ ಅನ್ಫಾರ್ಚುನೇಟ್ಲಿ ಇದರಿಂದ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಆನ್ಲೈನಲ್ಲಿ ಏನಾದರೂ ಒಂದು ಕಂಟೆಂಟ್ ಹೋದರೆ ಅದನ್ನು ರಿಮೂವ್ ಮಾಡೋದು ಬಹಳ ಕಷ್ಟ ಇದೆ, ಟೈಮ್ ತೊಗೊಳುತ್ತೆ. ಅಷ್ಟರಲ್ಲಿ ಎಷ್ಟೋ ಜನ ಅದನ್ನು ಡೌನ್ಲೋಡ್ ಮಾಡ್ಕೊಳ್ತಾರೆ, ಸ್ಕ್ರೀನ್ಶಾಟ್ಸ್ ತೊಗೊಳ್ತಾರೆ. ಅದೊಂದು ಡಿಸ್ಅಡ್ವಾಂಟೇಜ್ ಇದೆ. ಸೊ ಬಟ್ ಈ ಕೇಸ್ನಲ್ಲಿ ಪೊಲೀಸ್ ಜೆನ್ಯೂನ್ಲಿ ಟ್ರೈ ಮಾಡ್ತಿದ್ರು. ಆದರೂ ಈ ಒಂದು ಅನ್ಫಾರ್ಚುನೇಟ್ ಕಾನ್ಸಿಕ್ವೆನ್ಸ್ ಆಯಿತು. ಬಟ್ ಅದರ ನಂತರ ಕಾನೂನಲ್ಲಿ ಬಹಳ ಬದಲಾವಣೆ ಆಗಿದೆ. ನಾವು ಇನ್ನೊಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಕೆಳಗೆ ಒಂದು ರೂಲ್ಸ್ ಇದೆ, ಅದು ಇಂಟರ್ಮೀಡಿಯರಿ ಗೈಡ್ಲೈನ್ಸ್ ಅಂತ. ಆ ರೂಲ್ಸ್ ಪ್ರಕಾರ
ಪ್ರಕಾರ ಯಾವುದೇ ಒಂದು ಇಂಟರ್ಮೀಡಿಯರಿ ಅಂದರೆ ಫೇಸ್ಬುಕ್ ಆಗಿರ್ಬೋದು, ಗೂಗಲ್, ವಾಟ್ಸಪ್, ಟ್ವಿಟರ್, ಅವ್ರಿಗೆಲ್ಲ ಇವತ್ತು ನಾವು ಇನ್ನೂ ಜಾಸ್ತಿ ಕಾನೂನಿನ ಬಾಧ್ಯತೆಗಳನ್ನು ಹಾಕಿದ್ದೀವಿ. ಅನೇಕ ಬಾಧ್ಯತೆಗಳಲ್ಲಿ ಅವ್ರದ್ದು ಒಂದು ಬಾಧ್ಯತೆ ಏನು ಅಂದರೆ ಮಕ್ಕಳು ಅಥವಾ ಮಹಿಳೆಯರಿಗೆ ವಿರುದ್ಧವಾಗಿರುವಂಥ ಯಾವುದೇ ಪೋಸ್ಟ್ ಬಂದರೆ ಅವ್ರು ಇಮಿಡಿಯೇಟ್ಲಿ ರಿಮೂವ್ ಮಾಡಬೇಕು, ಪೊಲೀಸ್ಗೆ ಆದಷ್ಟು ಬೇಗ ಕೋಆಪರೇಟ್ ಮಾಡಬೇಕು. ಈ ಥರ ಎಲ್ಲ ನಾವು ಕಾನೂನಲ್ಲಿ ಚೇಂಜನ್ನು ಈಗ ತಂದಿದ್ದೀವಿ. ಬಟ್ ಆದರೆ ಇದು ಒನ್ ಆಫ್ ದಿ ಅನ್ಫಾರ್ಚುನೇಟ್ ಸ್ಟೋರಿ ದಟ್ ಐ ಆಲ್ವೇಸ್ ರಿಮೆಂಬರ್. ಬಹುಶಃ ಈ ಇನ್ಸಿಡೆಂಟ್ ಇಂದ ಆ ಲಾಸ್ ಎಲ್ಲಾನು ಕೂಡ ಬಹುಶಃ ಚೇಂಜ್ ಆಯ್ತು ಅಂತ ಭಾವಿಸ್ತೀನಿ. ಈ ತರ ಕೆಲವು ಇಮಿಡಿಯೇಟ್ ಆಗಿ ಆಗಿದ್ರೆ ಒಂದ್ ಜೀವ ಉಳ್ಕೊಳ್ತಾರೆ. ಖಂಡಿತ ಖಂಡಿತ. ಈ ರೀತಿ ಇನ್ನು ಬಹಳಷ್ಟು ಇನ್ಸಿಡೆಂಟ್ಸ್ ಇದೆ ಅಂತಾನೆ ಭಾವಿಸ್ತೀನಿ. ಸೊ ಒಬ್ರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ನಂಬರ್ ಎಂಡಿಂಗ್ ವಿತ್ 7233 ಸೋಮಶೇಖರ್ ಅವರು ಸಿರಿಗೆರೆಯಿಂದ. ನೀವು ಹೇಳ್ತಿದ್ರಿ ಈಗ ಟ್ರೇಡಿಂಗ್ ಬಗ್ಗೆ ಅಂತ, ಅದ್ರ ಬಗ್ಗೆನೇ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ಶೇರಿಂಗ್ ಅಂಡ್ ಟ್ರೇಡಿಂಗ್ ಅಲ್ಲಿ ಸೈಬರ್ ಕ್ರೈಮ್ ಹೆಚ್ಚಾಗ್ತಿದೆ ಅಂತ ಹೇಳ್ತಾರೆ. ಇದು ಹೇಗೆ ಆಗತ್ತೆ ಅಂತ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ. ಎಸ್, ಈಗಷ್ಟೇ ನೀವು ಅದ್ರ ಬಗ್ಗೆ ಮಾಹಿತಿನೂ ಕೂಡ ಕೊಟ್ರಿ ಟ್ರೇಡಿಂಗ್ ಬಗ್ಗೆ. ಇನ್ನೊಂದು ಸಂದೇಶ ಬಂದಿದೆ ಮೇಡಮ್. ಸೊ ಆನ್ಲೈನ್ ಗೇಮ್ ಪ್ಲಾಟ್ಫಾರ್ಮ್ ಕಾನೂನು ಅಧೀನದಲ್ಲಿದೆಯಾ ಅಥವಾ ಬಾಹಿರನಾ? ಆನ್ಲೈನ್ ಗೇಮ್ಸ್ ಬಗ್ಗೆ ಏನ್ ಹೇಳ್ತೀರಿ ಅಂತ ಕೇಳ್ತಾ ಇದ್ದಾರೆ ಗಂಗಾಧರ್ ಸಂಕ್ ಅವರು ವಿಜಯಪುರದಿಂದ. ನೋಡಿ, ಆನ್ಲೈನ್ ಗೇಮ್ಸು ಕಂಪ್ಲೀಟ್ ಆಗಿ ಇಲ್ಲೀಗಲ್ ಅಂತ ಹೇಳಿಲ್ಲ. ಯಾವುದೇ ಒಂದು ಗ್ಯಾಮ್ಲಿಂಗ್ ತರ ಇರುವಂತಹ ಗೇಮ್ಸು ಕೆಲವು ರಾಜ್ಯಗಳಲ್ಲಿ ಅದನ್ನು ಅಲೋ ಮಾಡ್ತಾರೆ, ಕೆಲವು ರಾಜ್ಯದಲ್ಲಿ ಅಲೋ ಮಾಡಲ್ಲ. ಆ ರಾಜ್ಯದ ಕಾನೂನಿನ ಪ್ರಕಾರ ಕೆಲವು ಕಡೆ ಈ ನಾರ್ತ್ ಈಸ್ಟಲ್ಲೆಲ್ಲ ಗ್ಯಾಮ್ಲಿಂಗ್ ತರ ಎಲ್ಲ ಗೇಮ್ಸ್ ಅಲೋ ಮಾಡ್ತಾರೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಹತ್ರ ಗ್ಯಾಮ್ಲಿಂಗ್ದೆಲ್ಲ ಅಲೋ ಮಾಡಲ್ಲ. ಸೊ ಹಾಗಾಗಿ ರಾಜ್ಯಕ್ಕೆ ಪ್ರಕಾರ ಅದು ಚೇಂಜ್ ಆಗುತ್ತೆ ಒಂದೊಂದು ಸ್ಟೇಟಲ್ಲಿ. ಬಟ್ ಯಾವಾಗ ಇಟ್ ಈಸ್ ಓನ್ಲಿ ಗೇಮಿಂಗ್ ಅಂದರೆ ನಿಮ್ಮ ಲಕ್ ಮೇಲೆ ಡಿಪೆಂಡ್ ಆಗದೆ ಇರೋಂತಹ ಗೇಮ್ ಇದ್ದರೆ ಅದು ಕಾನೂನು ಅಡ್ಡ ಬರಲ್ಲ. ಬಟ್ ಲಕ್ ಮೇಲೆ ಅಂದರೆ ಒಂಥರ ಲಾಟ್ರಿ ಥರ ಗ್ಯಾಮ್ಲಿಂಗ್ ಥರ ಇದ್ದರೆ ಆಗ ಕೆಲವು ಕಾನೂನುಗಳು ಇನ್ಕ್ಲೂಡಿಂಗ್ ಇನ್ ಕರ್ನಾಟಕ ಇಟ್ ಈಸ್ ನಾಟ್ ಅಲೌಡ್. ಸೊ ಕಾನೂನಲ್ಲಿದೆ. ಬಟ್ ಈಗ ಆನ್ಲೈನ್ ಪ್ಲಾಟ್ಫಾರ್ಮ್ ನಾವು ಅದನ್ನು ಒಂದು ನಿರ್ಬಂಧನೆ ಮಾಡೋದು ತುಂಬ ಕಷ್ಟ ಅಲ್ವಾ. ಹಾಗಾಗಿ ಈ ಥರ ಲಾ ಇದ್ದರೂ ಅಂತಹ ಗೇಮ್ಸ್ ಎಲ್ಲ ನಡೀತಾ ಇರುತ್ತೆ. ಸೊ ದೇರ್ ಫೋರ್ ಗೇಮ್ಸ್ ಆರ್ ಅಲೌಡ್ ಬಟ್ ಗ್ಯಾಮ್ಲಿಂಗ್ ಈಸ್ ನಾಟ್ ಅಲೌಡ್ ಇನ್ ಮೋಸ್ಟ್ ಆಫ್ ದ ಸ್ಟೇಟ್ಸ್ ಅಂತ ಸ್ವಲ್ಪ ಡಿಫರೆನ್ಸ್ ಗೇಮ್ಸ್ ಅನ್ನೋದಕ್ಕೂ ಕೂಡ ಗ್ಯಾಮ್ಲಿಂಗ್ ಅನ್ನೋದಕ್ಕೂ ಕೂಡ. ಎಸ್, ಇನ್ನು ಬಹಳಷ್ಟು ಮಾತಾಡೋಣ ಮೇಡಮ್. ಸ್ನೇಹಿತರೆ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಸೈಬರ್ ಅಪರಾಧ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಭಾರತೀಯ ಕಾನೂನು ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಹಾಗೆ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಇದರಲ್ಲಿನ ಸೈಬರ್ ಕಾನೂನು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ನಾಗರತ್ನ ಮೇಡಮ್ ಅವರು ನಮ್ಮೊಟ್ಟಿಗಿದ್ದಾರೆ. ನಿಮಗೂ ಹೆಚ್ಚಿನ ಪ್ರಶ್ನೆಗಳಿದ್ರೆ ನೀವು ವಾಟ್ಸ್ಆಪ್ ಮುಖಾಂತರ ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901048 0910 ಒಂದು ಹಾಡಿನ ಕಾಲಾವಕಾಶದ ನಂತರ ವಾಪಸ್ಸಾಗೋಣ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಬೆಂಗಳೂರು ಇಲ್ಲಿನ ಸೈಬರ್ ಕಾನೂನು ಈ ಒಂದು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ನಾಗರತ್ನ ಮೇಡಮ್ ಅವರು, ಡಾಕ್ಟರ್ ನಾಗರತ್ನ ಮೇಡಮ್ ಅವರು ನಮ್ಮೊಟ್ಟಿಗಿದ್ದಾರೆ. ಮೇಡಮ್, ಮರಳಿ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ಸೊ ನಾವು ಮಾತಾಡ್ತಾ ಎಲ್ಲೆಲ್ಲಿಗೆಲ್ಲ ಹೋದ್ವಿ ಅಂತ ಅನ್ಸುತ್ತೆ. ಸೊ ನಾವು ಈ ಹಿಂದೆ ನಾವು ಆಫರ್ ಅಲ್ಲಿ ಕೂಡ ನಾವು ಮಾತಾಡ್ತಾ ಇದ್ವಿ, ಈ ಮಹಿಳೆಯರು ಹಾಗೂ ಮಕ್ಕಳಿಗೆ ಸಂಬಂಧಪಟ್ಟಂತೆ ಸೈಬರ್ ಕಾನೂನು ಯಾವ ರೀತಿ ವರ್ಕ್ ಆಗುತ್ತೆ, ಅವ್ರಿಗೆ ಎಷ್ಟು ಸಹಾಯಕ, ಇದ್ರ ಬಗ್ಗೆ ಮಾತಾಡ್ತೀರಾ? ಖಂಡಿತ. ಸೊ ನಾನು ಆಗಲೇ ಹೇಳ್ದಂಗೆ ನಿರ್ಭಯ ಪ್ರಕರಣ ಆದಮೇಲೆ 2013ನಲ್ಲಿ ನಾವು IPCಯನ್ನು ಅಮೆಂಡ್ ಮಾಡ್ತೀವಿ. ಆವಾಗ ಮಹಿಳೆಯರಿಗೆ ಟಾರ್ಗೆಟ್ ಮಾಡುವಂತಹ ಕೆಲವು ಅಪರಾಧಗಳ ಸಂಬಂಧಿತವಾಗಿ ಸೆಕ್ಷನ್ಸನ್ನು ಆ್ಯಡ್ ಮಾಡ್ತೀವಿ. ಅಂದರೆ ಅಲ್ಲಿವರೆಗೂ ಇವಾಗ ಒಂದು ಮಹಿಳೆ ಮೇಲೆ ಆಸಿಡ್ ಅಟ್ಯಾಕ್ ಆದರೆ ಸೆಪ್ರೇಟ್ ಸೆಕ್ಷನ್ ಇರಲಿಲ್ಲ. ಈಗ ಯಾವುದೇ ಒಂದು ಹರ್ಟ್ ಆದರೆ ಏನು ಸೆಕ್ಷನ್ ಹಾಕ್ತೀವೋ ಅದೇ ಹಾಕ್ತಿದ್ವಿ. ಸೊ ಆಸಿಡ್ ಅಟ್ಯಾಕ್ ಆ ಥರ ಎಲ್ಲ ಸೆಕ್ಷನ್ಸ್ ಆ್ಯಡ್ ಮಾಡಿದ್ವಿ. ಆ ಸಮಯದಲ್ಲಿ ಸೈಬರ್ ಕ್ರೈಮ್ ಕಮಿಟೆಡ್ ಅಗೇನ್ಸ್ಟ್ ವಿಮೆನ್ ಸಂಬಂಧಿತವಾಗಿ ಕೆಲವು ಸೆಕ್ಷನ್ಸನ್ನು ಆ್ಯಡ್ ಮಾಡಿದ್ವಿ. ಉದಾಹರಣೆಗೆ ಸೈಬರ್ ಸ್ಟಾಕಿಂಗ್ ಅಂದರೆ ಮಹಿಳೆ ಅಂತರ್ಜಾಲವನ್ನು ಬಳಸುವಾಗ ಅವಳು ಏನು ಬಳಸ್ತಾಳೆ ಅಂತ ನಾನು ಫಾಲೋ ಮಾಡೋದು, ಅಥವಾ ರಿಪೀಟೆಡ್ಲಿ ಮೆಸೇಜಸ್ಸನ್ನು ಕಳಿಸಿ ಅನಾಯ್ ಮಾಡೋದು, ಹೆದರಿಸೋದು, ಆ ಥರ ಮೆಸೇಜಸ್ ಕಳಿಸೋದು, ಅಥವಾ ಆನ್ಲೈನ್ ಸೆಕ್ಷುವಲ್ ಹರಾಸ್ಮೆಂಟ್ ಅಥವಾ ಆನ್ಲೈನ್ ಹರಾಸ್ಮೆಂಟ್ ಹೆದರಿಸೋದು. ಸೊ ಈ ಥರ ಎಲ್ಲ ಕೆಲವು ಸೆಕ್ಷನ್ಸನ್ನು ಆ್ಯಡ್ ಮಾಡಿದ್ವಿ. ಇದಷ್ಟೇ ಅಲ್ಲದೆ ಈ ಕೆಲವು ಪ್ಲೇಸಸ್ಸಲ್ಲಿ ಮಹಿಳೆಗೆ ಗೊತ್ತಾಗದಿರೋ ಯಾವುದೋ ಹಿಡನ್ ಕ್ಯಾಮ್ರಾ ಇಟ್ಟು ರೆಕಾರ್ಡಿಂಗ್ಸ್ ಮಾಡ್ಕೊಳ್ಳೋದು, ಅಥವಾ ಪ್ರೈವೇಟ್ ಖಾಸಗಿ ಅಂಗಗಳ ಫೋಟೋಸನ್ನು ತಗೊಳ್ಳೋದು, ವಿಡಿಯೋಸನ್ನು ತಗೊಳ್ಳೋದು. ಮೋಸ್ಟ್ಲಿ ಫೋಟೋ ತಗೊಳ್ಳುವಾಗ ಆಕೆ ಒಪ್ಪಿಗೆ ಕೊಟ್ಟಿರ್ಬೋದು, ಬಟ್ ನಂತರ ಆಕೆ ಒಪ್ಪಿಗೆ ಇಲ್ಲದೆ ಅದನ್ನು ಶೇರ್ ಮಾಡೋದು, ಇಂಥದ್ದನ್ನೆಲ್ಲ ನಾವು ಅಪರಾಧ ಅಂತ 2013ನಲ್ಲಿ ಮಾಡ್ತೀವಿ ಅಮೆಂಡ್ಮೆಂಟ್ ಮುಖಾಂತರ. ಇದಲ್ಲದೆ ಪೋಕ್ಸೋ ಕಾಯ್ದೆ ಕೆಳಗೆ ಮಕ್ಕಳ ಅಗೇನ್ಸ್ಟ್ ಮಾಡುವಂತಹ ಸೈಬರ್ ಅಪರಾಧಗಳು ಅಂದರೆ ಮಕ್ಕಳದು ಈ ಥರ ಮತ್ತು ಖಾಸಗಿ ಅಂಗಗಳ ಫೋಟೋಸ್ ತಗೊಳ್ಳೋದು, ಸೈಬರ್ ಪೋರ್ನೋಗ್ರಫಿ ಮಾಡೋದು, ಅಥವಾ ಮಕ್ಕಳಿಗೆ ಹರಾಸ್ಮೆಂಟ್ ಮಾಡೋದು ಫೋನ್ ಮುಖಾಂತರ. ಸೊ ಅದಕ್ಕೂ ಅಳವಡಿಕೆ ಆಗುವಂಥ ಸೆಕ್ಷನ್ಸನ್ನು ನಾವು ಪೋಕ್ಸೋನಲ್ಲಿ ತಂದಿದ್ವಿ. ಸೊ ಇದು ಸೈಬರ್ ಕ್ರೈಮ್ಸ್ ಅಗೇನ್ಸ್ಟ್ ಚಿಲ್ಡ್ರನ್ ಅಂಡ್ ವಿಮೆನ್ಗೆ ಅಪ್ಲೈ ಆಗೋಂಥ ಕೆಲವು ಸೆಕ್ಷನ್ಸ್ IPCನಲ್ಲಿ ಮತ್ತು ಪೋಕ್ಸೋನಲ್ಲಿ ಇದೆ.
ಓಕೆ, ಒಬ್ರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ಹರಿಹರದಿಂದ ಶಾಂತಾಚಾರ್ ಬಡಿಗೇರ್ ಅನ್ನೋರು. ಈಗ ಮಕ್ಕಳು ಹಾಗೂ ಹೆಣ್ಮಕ್ಳ ಮೇಲೆ ಅತಿಯಾದಂತಹ ರೇಪ್ ಕೇಸಸ್ ಮತ್ತು ಕೊಲೆ ಕೇಸಸ್ ನಡೀತಾ ಇದೆ. ಅದನ್ನ ತಡೆಯೋದಕ್ಕೆ ಕಾನೂನು ಏನ್ ಹೇಳುತ್ತೆ ಅಂತ ಹೇಳ್ತಾರೆ. ಆಕ್ಚುಲಿ ನೀವು ಬಹಳ ಚೆನ್ನಾಗೇನೆ ವಿವರಣೆಯನ್ನ ಕೊಟ್ರಿ. ಒಂದ್ ರೀತಿ ಭಯನೇ ಆಗತ್ತೆ ಹೆಣ್ಮಕ್ಳು ಇರುವಾಗ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಏನಾದ್ರೂ ಸಲ್ಯೂಷನ್ ಮೇಡಮ್? ಕಾನೂನಿನಲ್ಲಿ ಹೌದು, ನಮ್ಮಲ್ಲಿ IPC ನಲ್ಲಿ ಇದು ಬಹಳ ಸೀರಿಯಸ್ ಅಫೆನ್ಸ್ ಅಂತಾನೆ ನಾವು ಪರಿಗಣಿಸಿದ್ವಿ. ಈಗ ನಮ್ಗೆಲ್ಲರಿಗೂ ಗೊತ್ತಿದೆ, ರೀಸೆಂಟ್ ಆಗಿ ನಾವು IPC ಬದಲಾವಣೆ ಮಾಡಿ ಭಾರತೀಯ ನ್ಯಾಯ ಸಂಹಿತೆ ಅಂತ ಒಂದು ಹೊಸ ಕಾನೂನನ್ನ ತಂದಿದ್ದೀವಿ. ಇದರಲ್ಲೂ ಸಹ ರೇಪ್ ಅಥವಾ ಗ್ಯಾಂಗ್ ರೇಪ್ ಇವೆಲ್ಲ ಬಹಳ ಸೀರಿಯಸ್ ಅಪರಾಧ ಅಂತ ಪರಿಗಣಿಸಿ ಮುಂಚೆಗಿಂತ IPCಗಿಂತ ಈಗ ಜಾಸ್ತಿ ಶಿಕ್ಷೆಯ ಪ್ರಮಾಣವನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಪ್ರಕ್ರಿಯೆ ಕಾನೂನಿನಲ್ಲೂ ನಾವು ಚೇಂಜ್ ಮಾಡಿದೀವಿ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ, ಇದು CRPC ಬದಲಾಗಿ ಹೊಸದಾಗಿ ಬಂದಿರುವಂತಹ ಕಾನೂನು. ಇದರಲ್ಲಿ ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಆಗಬೇಕು, ಚಾರ್ಜ್ ಶೀಟ್ ಫೈಲ್ ಮಾಡಬೇಕು. ಮತ್ತೆ ಸೊ ಹಾಗಾಗಿ ವೆರಿ ಸಿವಿಯರ್ ಪನಿಷ್ಮೆಂಟ್ ಮತ್ತು ಫಾಸ್ಟ್ ಆಗಿ ನಡೆಯುವಂತಹ ಪ್ರಾಸೆಸ್ ತರುವಂತಹ ನಿಟ್ಟಿನಲ್ಲಿ ನಾವು ರೀಸೆಂಟ್ ಆಗಿ ಕಾನೂನಿನ ಬದಲಾವಣೆಯನ್ನು ಮಾಡಿದೀವಿ. ಸೊ ಹಾಗಾಗಿ ನಾ ಹೇಳ್ಬೇಕಾದ್ರೆ ಕಾನೂನು ತುಂಬಾ ಸ್ಟ್ರಿಕ್ಟ್ ಆಗಿದೆ. ಸೊ ಅಷ್ಟೊಂದು ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಹುದಾ? ಲಾ ಎಫೆಕ್ಟಿವ್ ಆಗಿ ಅಪ್ಲೈ ಮಾಡಿದ್ರೆ ಖಂಡಿತ ಭಯ ಪಡೋ ಅಗತ್ಯ ಇಲ್ಲ. ಬಟ್ ನಾವು ಇನ್ನೊಂದು ತಿಳ್ಕೋಬೇಕು, ಲಾ ಈಸ್ ಆಲ್ವೇಸ್ ರಿಯಾಕ್ಟಿವ್. ಅನ್ಫಾರ್ಚುನೇಟ್ಲಿ ಒಂದು ಇನ್ಸಿಡೆಂಟ್ ಆದ್ಮೇಲೆ ಅಪ್ಲೈ ಆಗುವಂತಹ ಕಾನೂನು ಜಾಸ್ತಿ ಇದೆ. ಪ್ರಿವೆಂಟಿವ್ ಅಥವಾ ಪ್ರೋ ಆಕ್ಟಿವ್ ಅದು ಕಾನೂನಿನಲ್ಲಿ ಯಾವಾಗ್ಲೂ ತರಕ್ ಆಗಲ್ಲ. ಸೊ ಅನ್ಫಾರ್ಚುನೇಟ್ಲಿ ಅಲ್ಲಿ ಒಂದ್ ಸ್ವಲ್ಪ ನಾವು ಗ್ಯಾಪ್ ಅನ್ನ ನೋಡ್ತೀವಿ. ಸೊ ಮತ್ತೆ ಏನು ತುಂಬಾ ಶಿಕ್ಷೆ ಪ್ರಮಾಣ ಜಾಸ್ತಿ ಆದ್ರೆ ಈ ತರ ಅಪರಾಧಗಳು ತಡೆಗಟ್ಟಬಹುದಾ, ಅದು ಒಂದು ಚರ್ಚೆ ಮಾಡುವಂತ ಒಂದು ವಿಷಯ. ಸೊ ಕೆಲವರು ಹೇಳ್ತಾರೆ ಹೌದು ಅಂತ, ಕೆಲವರು ಇಲ್ಲ, ಒಂದ್ ಇನ್ಸಿಡೆಂಟ್ ಆದ್ರೆ ಒಂದ್ ಕೇಸ್ ನಲ್ಲಿ ಶಿಕ್ಷೆ ಆದ್ರೆ ಬೇರೆ ಕೇಸ್ ತಡೆಗಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದೊಂದು ಡಿಬೇಟಬಲ್ ಇಶ್ಯೂ. ಬಟ್ ಸದ್ಯಕ್ಕಿರೋ ಕಾನೂನು ತುಂಬಾ ಫಾಸ್ಟ್ ಪ್ರಾಸೆಸ್ ನಡೆಯುತ್ತೆ. ಸೊ ನಾನು ಹೆಸರು ತಗೊಳ್ಳಲ್ಲ, ನೀವೇ ಸುತ್ತಮುತ್ತಲು ನೋಡ್ತಿರ್ತಾರೆ ಎಷ್ಟೊಂದು ಅಫೆನ್ಸ್ ಆಗ್ತಿರುತ್ತೆ. ಮುಂಚೆ ಕಂಪೇರ್ ಮಾಡಿದ್ರೆ ಈಗ ಆದಷ್ಟು ಬೇಗ ಚಾರ್ಜ್ ಶೀಟ್ ಫೈಲ್ ಮಾಡ್ತಿದ್ದಾರೆ, ಆದಷ್ಟು ಬೇಗ ಟ್ರಯಲ್ ನಡೀತಿದೆ. ಸೊ ಇವತ್ತು ಡೆಫಿನೆಟ್ಲಿ ಕಾನೂನಲ್ಲಿ ನಾವು ತುಂಬಾ ಇಂಪ್ರೂವ್ಮೆಂಟ್ಸ್ ಅನ್ನ ನೋಡ್ತೀವಿ. ಎಸ್ ಮೇಡಮ್. ಸೊ ಒಂಚೂರು ಆಫ್ ಬೀಟಲ್ಲಿ ನಾವು ಮಾತಾಡಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿನೂ ಕೂಡ, ಅಂದರೆ ಜರ್ಮನಿನಲ್ಲಿ, ಸಿಂಗಾಪುರ್ನಲ್ಲಿ, ಹೀಗೆ ಹಲವಾರು ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೈಬರ್ ಕಾನೂನಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದೀರಿ. ಅಲ್ಲಿನೂ ಕೂಡ ಬಹಳಷ್ಟು ಇನ್ಪುಟ್ಸ್ ಅನ್ನ ತಗೊಂಡಿದ್ದೀರಿ. ಅಲ್ಲಿನ ಉನ್ನತ ಗೌರವಗಳಿಗೆ ನೀವು ಪಾತ್ರರಾಗಿದ್ದೀರಿ. ನಿಜವಾಗ್ಲೂ ಇದು ಹೆಮ್ಮೆಯ ವಿಚಾರ ಅಂತಾನೆ ಹೇಳಬೇಕು. ಅದಕ್ಕೋಸ್ಕರ ಕಂಗ್ರಾಟ್ಸ್. ಸೊ ಇದೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಸೊ ಅಲ್ಲಿನ ಕಾನೂನಿಗೂ ಅಂದ್ರೆ ಫಾರಿನ್ ದೇಶದಲ್ಲಿ ಅಂದ್ರೆ ವಿದೇಶದಲ್ಲಿ ಇರುವಂತಹ ಸೈಬರ್ ಕಾನೂನುಗಳಿಗೂ ನಮ್ಮ ಭಾರತದ ಸೈಬರ್ ಕಾನೂನುಗಳಿಗೂ ವ್ಯತ್ಯಾಸ ಇದೆಯಾ, ಅಥವಾ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ನೋಡಿ, ಇವತ್ತು ವಾಟ್ ಈ ಸೈಬರ್ ಕ್ರೈಮ್, ಸೈಬರ್ ಅಪರಾಧ ಅಂದ್ರೆ ಏನು, ಯಾವ ಅಪರಾಧಗಳು ಸೈಬರ್ ಅಪರಾಧ ಕೆಳಗೆ ಬರುತ್ತೆ. ಸೊ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಸೇಮ್. ಹ್ಯಾಕಿಂಗು, ಸ್ಟಾಕಿಂಗು ಅಥವಾ ಇನ್ಫಾರ್ಮೇಶನ್ ಟೆಫ್ಟು ಆ ಥರ ಎಲ್ಲ. ಸೊ ಅದು ಸೇಮ್ ಇದೆ. ಬಟ್ ಪ್ರಕ್ರಿಯಾ ಕಾನೂನಲ್ಲಿ ನಾವು ತುಂಬಾ ವ್ಯತ್ಯಾಸವನ್ನ ನೋಡ್ತೀವಿ. ನಮ್ಮಲ್ಲಿ ನಾನು ಈಗ ಹೇಳಿದೆ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತೀವಿ ಇನ್ವೆಸ್ಟಿಗೇಷನ್ ಅಂತೆಲ್ಲ. ಬಟ್ ಅವ್ರದ್ದೆಲ್ಲ ಸ್ಪೀಡಿಯರ್ ಪ್ರಾಸೆಸ್, ತುಂಬಾ ಬೇಗ ಆಗುತ್ತೆ. ಅವ್ರದ್ದು ಇನ್ವೆಸ್ಟಿಗೇಷನ್ ಆಗಲಿ, ಟ್ರಯಲ್ ಆಗಲಿ ತುಂಬಾ ಬೇಗ ಆಗುತ್ತೆ ಮತ್ತು ಇನ್ನು ಮೋರ್ ಎಫೆಕ್ಟಿವ್ ಆಗುತ್ತೆ. ಯಾಕೆ ಎಫೆಕ್ಟಿವ್ ನಮ್ಮ ಇಂಡಿಯಾನಲ್ಲಿ ಅಷ್ಟಿಲ್ಲ ಅಂದ್ರೆ, ನಾವು ಫೊರೆನ್ಸಿಕ್ ಟೆಕ್ನಾಲಜಿಯನ್ನ ಕಮ್ಮಿ ಬಳಸ್ತಿದ್ವಿ. ಅಂದ್ರೆ ಈಗ ನೋಡಿ, ಮನುಷ್ಯರು ಸುಳ್ಳು ಹೇಳ್ಬೋದು, ಆದ್ರೆ ವಿಜ್ಞಾನ ಸುಳ್ಳು ಹೇಳೋದಿಲ್ಲ. ಸೊ ಇವತ್ತು ನಾವು ಹೊಸ ಕಾನೂನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಕೆಳಗೆ ಏನ್ ಹೇಳ್ತಿದೀವಿ ಅಂದ್ರೆ, ತನಿಖೆ ಮಾಡುವಾಗ ಫೊರೆನ್ಸಿಕ್ ಸೈನ್ಸ್ ಅನ್ನ ಬಳಸಿ, ಅಂದ್ರೆ ತಂತ್ರಜ್ಞಾನವನ್ನ ಬಳಸಿ, ಫೊರೆನ್ಸಿಕ್ ಲ್ಯಾಬ್ದು ರಿಪೋರ್ಟ್ಸು ಅಥವಾ ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ನ ಕ್ರೈಮ್ ಸೀನ್ ಕರ್ಕೊಂಡು ಹೋಗಿ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡೋದು, ಅದೆಲ್ಲ ಇವತ್ತು ನಾವು ಕಾನೂನಿನಲ್ಲಿ ಚೇಂಜ್ ತಂದಿದ್ದೀವಿ. ಮುಂಚೆ ಆಗ್ತಿರ್ಲಿಲ್ವಾ? ಆಗ್ತಿತ್ತು, ಬಟ್ ಅದು ಲಾ ನಲ್ಲಿ ಇರ್ಲಿಲ್ಲ, ಮಾಡಲೇಬೇಕು ಅಂತ ಇರ್ಲಿಲ್ಲ. ಸೊ ಈ ತರ ಎಲ್ಲ ಮುಂಚೆನೆ US ಆಗಲಿ ಬೇರೆ ಡೆವಲಪ್ಡ್ ಕಂಟ್ರೀಸ್ ನಲ್ಲಿ ನಡೀತಿತ್ತು. ಸೊ ಅವರು ತುಂಬಾ ಸೈಂಟಿಫಿಕ್ ಆಗಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ರು, ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನ ಬಳಸ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಿದ್ರು, ಮತ್ತು ಅವರ ಪ್ರಕ್ರಿಯೆ ಕಾನೂನಲ್ಲಿ ತುಂಬಾ ಫಾಸ್ಟ್ ಪ್ರಾಸೆಸ್ ಇತ್ತು. ಆ ನಿಟ್ಟಿನಲ್ಲಿ ನಾವು ಸಹ ಇಂಪ್ರೂವ್ ಆಗ್ತಿದ್ದೀವಿ. ಡೆಫಿನೆಟ್ಲಿ ವಿ ಆರ್ ಲೀಡಿಂಗ್ ಟುವರ್ಡ್ಸ್ ದಟ್ ಪಾತ್ ಅಂತ ಹೇಳ್ಬೋದು. ಇನ್ನೊಂದು ಪ್ರಾಬ್ಲಮ್ ಏನಿದೆ ಸೈಬರ್ ಕ್ರೈಮ್ ಇಂಡಿಯಾ ಅಲ್ಲಿ ಯಾಕೆ ನಾವು ರೆಗ್ಯುಲೇಟ್ ಮಾಡಕ್ ಆಗ್ತಿಲ್ಲ ಅನ್ನೋದಕ್ಕೆ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನು ಅಂದ್ರೆ, ನೋಡಿ, ನೀವು ಯಾವುದೇ ಒಂದು ಇಮೇಲ್ ಸರ್ವಿಸ್ ಪ್ರೊವೈಡರ್ಸ್ ಬಗ್ಗೆ ಯೋಚಿಸಿ. ನಾವು ಯಾವ್ದನ್ನ ಬಳಸ್ತೀವಿ? ಜಿಮೇಲ್ ಅನ್ನು ಬಳಸ್ತೀವಿ, ಯಾಹೂ ಮೇಲ್ ಅನ್ನು ಬಳಸ್ತೀವಿ, ಅಥವಾ ಯಾವುದೇ ಒಂದು ಸಾಮಾಜಿಕ ಜಾಲತಾಣ ಯಾವ್ದು ಬಳಸ್ತೀವಿ? ಫೇಸ್ಬುಕ್, ವಾಟ್ಸ್ಆಪ್, ಟ್ವಿಟರ್, ಇನ್ಸ್ಟಾ. ಇದು ಯಾವುದು ಇಂಡಿಯನ್ ಕಂಪನಿ ಅಲ್ಲ. ಇವ್ರು ಯಾರು ಇಂಡಿಯಾನಲ್ಲಿ ಸರ್ವರ್ಸ್ ಅನ್ನ ಇಡಲ್ಲ.
ಓಕೆ, ನಾನು ಯಾವುದೇ ಒಂದು ಇದು ಅಪರಾಧವನ್ನ ತನಿಖೆ ಮಾಡ್ತಿದ್ದೀನಿ ಅಂತಂದಾಗ ಆ ತನಿಖೆಗೆ ಬೇಕಾಗಿರುವಂತಹ ಡೇಟಾ ನಮ್ಮಲ್ಲಿ ಇಲ್ಲ. ಅದೆಲ್ಲ ತಗೊಂಡೋಗಿ ಬೇರೆ ಕಡೆ ಸ್ಟೋರ್ ಮಾಡ್ತಾರೆ. ಅದು US ಅಲ್ಲಿ ಸ್ಟೋರ್ ಮಾಡ್ತಾರೆ, ಆಸ್ಟ್ರೇಲಿಯಲ್ಲಿ ಸ್ಟೋರ್ ಮಾಡ್ತಾರೆ. ಸೊ ಅವಾಗ ನಮಗೆ ತನಿಖೆಗೆ ಇದು ಡೇಟಾ ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ತರಿಸ್ಕೊಳ್ಳೋದಕ್ಕೆ ಆ ಪ್ರಕ್ರಿಯೆ ತುಂಬಾ ಟೈಮ್ ತಗೊಳುತ್ತೆ. ಮತ್ತು ಕೆಲವು ದೇಶದಲ್ಲಿ ನಮಗೆ ಕೋಆಪರೇಟ್ ಮಾಡಲ್ಲ. ಉದಾಹರಣೆಗೆ ಈಗ ಚೈನಾ ಇಂದ ಏನೋ ಒಂದು ಹ್ಯಾಕಿಂಗ್ ಆಯ್ತು, ಭಾರತ ಮತ್ತು ಚೈನಾ ನಮಗೆ ಗೊತ್ತಿದೆ ಹೇಗಿದೆ ಸಂಬಂಧ ಅಂತ. ಅದೇ ತರ ನಿಮ್ಗೆ ಯಾವ್ದಾವ್ದೊಂದು ಸಾಕ್ಷಿ ಪಾಕಿಸ್ತಾನದಿಂದ ಬೇಕು ಅಂದ್ರೆ ಸಿಗೋದೇ ಇಲ್ಲ. ಯಾಕಂದ್ರೆ ಆ ಎರಡೂ ದೇಶಕ್ಕೆ ಸಂಬಂಧ ಚೆನ್ನಾಗಿದ್ರೆ ಕೋಆಪರೇಷನ್ ಆಗುತ್ತೆ. ಬಟ್ ಎಷ್ಟೋ ಸೈಬರ್ ಕ್ರೈಮ್ಸ್ ಆಗೋದು ಚೈನಾ ಇಂದ. ಅದೇ ತರ ಆಫ್ರಿಕಾ ಇಂದ ಕೆಲವು ಫ್ರಾಡ್ಸ್ ಆಗುತ್ತೆ. ಸೊ ನಿಮ್ಗೆ ಆ ದೇಶದ ಜೊತೆ ನಿಮ್ಮ ಸಂಬಂಧ ಹೇಗಿದೆ ಮತ್ತು ಆ ದೇಶದ ಜೊತೆ ಏನಾದ್ರೂ ಒಪ್ಪಂದಗಳಿದ್ಯಾ, ಒಪ್ಪಂದಗಳಿದ್ರೆ ಸ್ವಲ್ಪ ಸಿಗುತ್ತೆ. ಮತ್ತು US ಜೊತೆಗೆ ನಮ್ದು ಒಪ್ಪಂದ ಇದೆ, ಆದ್ರೂ US ಇಂದ ಸ್ವಲ್ಪ ನಮಗೆ ಡೇಟಾ ಸಿಗಲ್ಲ. ಯಾಕೆ ಅಂದ್ರೆ ಆ ದೇಶಗಳಲ್ಲಿ ಪರ್ಸನಲ್ ಡೇಟಾ ರಿಲೇಟೆಡ್ ಲಾ ತುಂಬಾ ಸ್ಟ್ರಿಕ್ಟ್ ಇದೆ. ಅವರ ಒಂದು ನಾಗರಿಕರ ಡೇಟಾನ ಅವರು ಶೇರ್ ಮಾಡೋದು ತುಂಬಾ ಕಷ್ಟ. ಸೊ ಅವ್ರಿಗೆ ಆ ಒಂದು ನಾವು ಒಪ್ಸೋದೇ ತುಂಬಾ ಕಷ್ಟ. ಸೊ ಹಾಗಾಗಿ ನಮ್ಮ ಲಾ ತುಂಬಾ ಚೆನ್ನಾಗಿದೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಆಗಲಿ, ಅಪರಾಧಿಕ ಕಾನೂನಾಗ್ಲಿ, ಅವೆಲ್ಲ ತುಂಬಾ ಚೆನ್ನಾಗಿದೆ. ಆದ್ರೆ ರಿಯಾಲಿಟಿ ಏನು ಅಂದ್ರೆ ನಂಗೆ ಏನಾದ್ರೂ ಡೇಟಾ ಬೇರೆ ದೇಶದಿಂದ ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದೇ ತರ ನಮ್ ದುಡ್ಡೇನಾದ್ರೂ ಬೇರೆ ಫಾರಿನ್ ಬ್ಯಾಂಕಲ್ಲಿರೋ ಅಕೌಂಟ್ಗೆ ಹೋಗ್ಬಿಟ್ಟು ತರಿಸ್ಕೊಳ್ಳೋದು ಕಷ್ಟ. ಸೊ ನಮ್ಗೆ ಬ್ಯಾಂಗ್ಳೂರ್ ಅನ್ನೋದಕ್ಕೆ ಒಂದು ಟೆರಿಟೋರಿಯಲ್ ಲಿಮಿಟ್ಸ್ ಇದೆ, ಆದ್ರೆ ಅಂತರ್ಜಾಲ ಅನ್ನೋದಕ್ಕೆ ಟೆರಿಟೋರಿಯಲ್ ಲಿಮಿಟ್ಸ್ ಇಲ್ಲ ಅಲ್ಲ. ಸೊ ಅದು ಮೇಜರ್ ಪ್ರಾಬ್ಲಮ್ ಆಗ್ತಿರೋದು ಅದರಿಂದ, ನಾಟ್ ಬಿಕಾಸ್ ಆಫ್ ಎನಿಥಿಂಗ್ ಇನ್ ದ ಲಾ. ಆಕ್ಚುಲಿ ಇದು ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲೇನೆ ಚರ್ಚೆ ಮಾಡಬೇಕಾಗಿರುವಂತಹ ವಿಚಾರ. ಯಾಕಂದ್ರೆ ಒಂದು ದೇಶಕ್ಕೂ ಇನ್ನೊಂದು ದೇಶಕ್ಕೂ ಅಸಾಮ್ಯತೆ, ಹಾಗೆ ಆ ಬಾಂಧವ್ಯ ಚೆನ್ನಾಗಿದ್ರೆ ಮಾತ್ರನೇ ನಾವು ಡೇಟಾ ತರಿಸ್ಕೊಳ್ಳಕ್ ಸಾಧ್ಯ, ಅಥವಾ ಏನೇ ಪ್ರಾಬ್ಲಮ್ ಆದ್ರೂ ಡಿಸ್ಕಸ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀರಿ. ಎಸ್, ಇನ್ನು ಬಹಳಷ್ಟು ಮಾತಾಡೋಣ. ಆಕ್ಚುಲಿ ಒಂದ್ ನಿಮಿಷಕ್ಕೆ ಎಲ್ಲ ಬ್ಲಾಂಕೇ ಆಗೋಗ್ಬಿಟ್ವಿ ನೀವು ಹೇಳ್ತಾ ಇದ್ರೆ. ಸೊ ಒಂದ್ ಹಾಡಿನ ನಂತರ ಮತ್ತೆ ವಾಪಸ್ ಆಗೋಣ ಮೇಡಮ್. ಸ್ನೇಹಿತರೆ, ಇವತ್ತು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದೀವಿ, ಹಾಗೆ ಸೈಬರ್ ಕ್ರೈಮ್ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಕಾನೂನು, ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನೀವು ಕೂಡ ನಿಮ್ಮ ಸಂದೇಶಗಳನ್ನ ಕಳಿಸಬಹುದು, ವಾಟ್ಸ್ಆಪ್ ಮುಖಾಂತರ ಪ್ರಶ್ನೆಗಳಿದ್ರು ಕೂಡ ಕೇಳಬಹುದು. ಸೊ ಒಬ್ರು ಪ್ರಶ್ನೆ ಕೇಳಿದರೆ ಫೆಡೆಕ್ಸ್ ಇದ್ರ ಬಗ್ಗೆ ಮಾತಾಡಿ ಅಂತ. ಇದು ಆಕ್ಚುಲಿ ದೊಡ್ಡ ಸ್ಕ್ಯಾಮ್ ಏನೆ. ಸೊ ಇದ್ರ ಬಗ್ಗೆ ಮುಂದೆ ನಾವು ಮಾತಾಡೋಣ ಮೇಡಮ್ ಒಂದು ಹಾಡಿನ ನಂತರ. 9480901013 ನಮ್ಮ ಸ್ಟುಡಿಯೋ ಸಂಖ್ಯೆ. 9480901013. ಸ್ನೇಹಿತರೆ, ಇದು ಆಕಾಶವಾಣಿ ಬೆಂಗಳೂರು 101.3 ಮೆಗಾಹರ್ಟ್ಸ್. ಸಮಯ ಆಗಿದೆ 4:41. ನಾವು ಸಾಕ್ತಾ ಇದ್ದೀವಿ ವಿಶೇಷ ಕಾರ್ಯಕ್ರಮದಲ್ಲಿ. ಡಾಕ್ಟರ್ ನಾಗರತ್ನ ಅಣ್ಣಪ್ಪ ಅವರು ನಮ್ಮೊಟ್ಟಿಗಿದ್ದಾರೆ, ಹಾಗೆ ಮಾತಾಡ್ತಾ ಇದ್ದಾರೆ ಈ ಸೈಬರ್ ಕಾನೂನು ಹಾಗೆ ಭಾರತೀಯ ಕಾನೂನು ಇದಕ್ಕೆ ಸಂಬಂಧಪಟ್ಟಂತೆ ಅಂತ. ಮೇಡಮ್, ಮರಳಿ ಸ್ವಾಗತ. ನಾವು ಆಫರ್ ಅಲ್ಲಿ ಕೂಡ ಮಾತಾಡ್ತಿದ್ವಿ, ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಂದೇಶ ಕೂಡ ಬಂದಿದೆ. ರಂಗನಾಥ್ ಅವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಫೆಡೆಕ್ಸ್ ಸ್ಕ್ಯಾಮ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೀಡಲೇಬೇಕು, ಹಾಗೆ ಟೆಲಿಗ್ರಾಮ್ ಮೇಲೆ ನಡೀತಾ ಇರುವಂತಹ ಇನ್ವೆಸ್ಟಿಗೇಷನ್ ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಎಸ್ ಮ್ಯಾಮ್, ಪ್ಲೀಸ್. ತುಂಬ ಒಳ್ಳೆ ಪ್ರಶ್ನೆ. ಎಸ್ಪೆಷಲಿ ಫೆಡೆಕ್ಸ್ ಸ್ಕ್ಯಾಮ್ ಇದು ಈಗ ಸದ್ಯಕ್ಕೆ ನಡೀತಾರಂತ ಒಂದು ಕಾಮನ್ ಕ್ರೈಮ್. ತುಂಬ ಜನ ಇದಕ್ಕೆ ವಿಕ್ಟಿಮ್ ಆಗ್ತಿದ್ದಾರೆ. ಸೊ ಫೆಡೆಕ್ಸ್ ಆಗಲಿ ಅಥವಾ ಬೇರೆ ಯಾವುದೇ ಒಂದು ಕೊರಿಯರ್ ಸಂಸ್ಥೆಯ ಹೆಸರು ತಗೊಂಡು ಫಸ್ಟ್ ಒಂದು ಮೇಲೋ ಅಥವಾ ಫೋನ್ ಕಾಲ್ ಬರುತ್ತೆ, ನಿಮ್ಮ ಹೆಸರಲ್ಲಿ ಹಿಂಗೊಂದು ಕೊರಿಯರ್ ಬುಕ್ ಆಗಿದೆ, ಅದರಲ್ಲಿ ಡ್ರಗ್ಸ್ ಇದೆ ಅಥವಾ ಏನೋ ಒಂದು ಕಾಂಟ್ರಾಬ್ಯಾಂಡ್ ಇದೆ ಅಂತ ಹೆದರಿಸ್ತಾರೆ. ನೋಡಿ ಇಲ್ಲಿ ಬಂದಿದೆ ಪಾರ್ಸಲ್ಲು. ಸೊ ಅಂದರೆ ಹೆದರಿಸ್ತಾರೆ, ನಿಮ್ಮ ಹೆಸರಲ್ಲಿ ಇದು ಬುಕ್ ಆಗಿದೆ, ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಇದೆ, ಕೆಲವು ಸಲ ಪಾಸ್ಪೋರ್ಟ್ ಡೀಟೇಲ್ಸ್ ಇದೆ ಅಂತಲೂ ಹೇಳಿ ಹೆದರಿಸ್ಬೋದು. ಯಾರಾದರೂ ಹೆದರ್ಕೊಂಡು ಈಗ ಏನು ಮಾಡಬೇಕು ಅಂದರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಇಷ್ಟು ಪೇ ಮಾಡಿ, ಆ ಥರ ಎಲ್ಲ ಹೇಳೋ ಅಂಥ ಒಂದು ಸ್ಕ್ಯಾಮ್ ಈಗ ತುಂಬ ನಡೀತಿದೆ. ಇದಷ್ಟೇ ಅಲ್ಲ, ಬಟ್ ಅದು ಆಕ್ಚುಲಿ ಫೇಕ್ ಇರುತ್ತೆ ಎಷ್ಟೊಂದು ಸಲ. ನಿಜವಾಗ್ಲೂ ನಮ್ಮ ಹೆಸರಿಗೆ ಯಾವ್ದಾದ್ರು ಕೊರಿಯರ್ ಎಲ್ಲ ಬಂದಿದ್ರೆ ಯೂಶಲಿ ನಿಮಗೆ ಗೊತ್ತಿರಬೇಕು ಯಾರು ಕಳಿಸಿರ್ತಾರೆ, ಆ ದೇಶದಿಂದ ನಿಮ್ಗೆ ಯಾರಾದ್ರೂ ಬುಕ್ ಮಾಡಿರ್ತಾರೆ, ಆ ಪ್ಲೇಸ್ ಇಂದ ನಿಮ್ಗೆ ಬುಕ್ ಮಾಡಿರ್ತಾರೆ. ಹಾಗೆ ನಿಮ್ಗೆ ಯಾರು ಹತ್ರ ಬುಕ್ ಮಾಡಿ ಕಳಿಸೋ ಸಾಧ್ಯತೆ ಇಲ್ಲ ಅಂದ್ರೆ ಆ ಥರದ ಕೊರಿಯರ್ ಮೆಸೇಜಸ್ಗೆ ನೀವು ರೆಸ್ಪಾಂಡೇ ಮಾಡಬಾರ್ದು, ಮತ್ತೆ ಹೆದರ್ಸಿದ್ರು ಹೆದರ್ಕೊಳ್ಳೇಬಾರ್ದು. ಎಷ್ಟೊಂದು ಸಲ ನಾನೇ ಪೊಲೀಸಿಂದ ಮಾತಾಡ್ತಿರೋದು, ಕಸ್ಟಮ್ಸಿಂದ ಮಾತಾಡ್ತಿರೋದು, ನಿಮ್ಮ ಹೆಸರಲ್ಲಿ ಈ ಥರ ಕೊರಿಯರ್ ಬರ್ತಿದೆ, ಸೊ ಹಾಗಾಗಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀವಿ ಅಂತೆಲ್ಲ ಹೇಳ್ತಾರೆ. ಸೊ ಆದಷ್ಟು ಹೆದರ್ಕೋಬೇಡಿ. ನಿಜವಾಗ್ಲೂ ಆ ಥರ ಏನಾದ್ರು ಬಂದಿದೆ ಅಂದರೆ ತನಿಖೆ ಆಗುವಾಗ ಕರೆಸಿ ಕೇಳ್ತಾರೆ ಪೊಲೀಸ್, ನಿಜವಾದ ಪೊಲೀಸ್ ಆಗಿದ್ರೆ. ಯಾರು ಆನ್ಲೈನ್ ಅಲ್ಲಿ ನೀವು ದುಡ್ಡು ಕೊಡಿ ನಾನು ಅದು ಕೇಸ್ ಮುಚ್ಚಾಕ್ತೀನಿ ಅಂತ ಹೇಳಲ್ಲ. ಇದು ಕೇವಲ ಫೆಡೆಕ್ಸ್ ಸ್ಕ್ಯಾಮ್ ಅಷ್ಟೇ ಅಲ್ಲ, ಇದೇ ತರ ರೀಸೆಂಟ್ ಆಗಿ ಇನ್ನೊಂದು ಪ್ರಕರಣ ಆಗುತ್ತೆ. ಒಂದು ಏಜ್ಡ್ ಕಪಲ್ಸ್ಗೆ ಒಂದು ಫೋನ್ ಬರುತ್ತೆ, ತಂದೆಗೆ ಫೋನ್ ಬರುತ್ತೆ, ನಿಮ್ಮ ಮಗನ್ನ ನಾವಿಲ್ಲಿ ಅರೆಸ್ಟ್ ಮಾಡಿದ್ವಿ, ಯಾವುದೋ ಗ್ಯಾಂಗ್ ರೇಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾನೆ, ಬೇರೆ ಎಲ್ಲ ಹುಡುಗರು ತುಂಬಾ ಏನೋ ನಟೋರಿಯಸ್ ಇದ್ದಾರೆ, ಒಂದು ಸ್ವಲ್ಪ ಸಾಫ್ಟ್ ಅನಿಸ್ತಿದ್ದಾನೆ, ನೀವು ದುಡ್ಡು ಕೊಡಿ ನಾನು ಮುಚ್ಚಾಕ್ತೀನಿ ಕೇಸು ಅಂತ ಆ ಥರ ಫೋನು ಬರುತ್ತೆ. ಸೊ ಹೆದರ್ಸೋದಕ್ಕೆ ಯಾವ್ಯಾವುದೋ ಮಾರ್ಗಗಳ ಮುಖಾಂತರ ಹೆದರ್ಸಕ್ ನೋಡ್ತಾರೆ. ಆದಷ್ಟು
ಫೋನ್ ಮಾಡಿ ಕೇಳ್ಕೊಳ್ಳಿ ನಿಜವಾಗ್ಲೂ ಹಿಂಗೇನ ಕಳಿಸಿದ್ದೀರಾ, ಅಥವಾ ನಿಜವಾಗ್ಲೂ ಮಗ ಎಲ್ಲಿದ್ದಾನೆ, ಅಥವಾ ಇನ್ನೊಂದು ಪ್ರಕರಣದಲ್ಲಿ ಏನಾಗುತ್ತೆ ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿದೆ, ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದೀವಿ, ಎಮರ್ಜೆನ್ಸಿ ಇದು ಮನಿ ಕಳಿಸಿ ಅಂತ ಹೇಳ್ತಾರೆ. ಸೊ ಆದಷ್ಟು ಕ್ರಾಸ್ ವೆರಿಫೈ ಮಾಡಿ, ಯಾವುದೇ ಒಂದು ಮಾಹಿತಿ ಈ ಥರ ಆನ್ಲೈನಲ್ಲಿ ಬರಲಿ, ಫೋನ್ ಮುಖಾಂತರ ಬರಲಿ, ವೆರಿಫೈ ಮಾಡ್ಕೋಬೇಕು. ಪ್ಯಾನಿಕ್ ಆಗಬೇಡಿ, ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡಬೇಡಿ. ದುಡ್ಡು ಕೊಡಿ ಅಂತ ಕೇಳ್ತಿದ್ರೆ ಡೆಫಿನೆಟ್ಲಿ ದೇರ್ ಇಸ್ ಸಮಥಿಂಗ್ ಫಿಶಿ ಅಂತ. ಅದೇ ಥರ ನಾವು ಮುಂಚೆ ಮಾತಾಡುವಾಗ ಈಗ ಫೈನಾನ್ಷಿಯಲ್ ಫ್ರಾಡ್ಸ್ ಬಗ್ಗೆ ಹೇಳ್ತಿದ್ವಲ್ಲ, ಈಗ ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಎಲ್ಲ ಲಾ ಎಷ್ಟೇ ಎಫೆಕ್ಟಿವ್ ಆದರೂ ಲಾ ಮುಖಾಂತರ ಒಬ್ಬನ ಆಸೆ ಅಂದರೆ ಅತಿ ಆಸೆಯನ್ನು ನಾವು ಸ್ಟಾಪ್ ಮಾಡೋಕ್ಕಾಗಲ್ಲ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಕೇರ್ಫುಲ್ ಇರಬೇಕು, ಮತ್ತು ನಮ್ಮಲ್ಲಿ ಅತ್ಯಾಸೆ ಇರಬಾರ್ದು. ಸುಮ್ಮನೆ ಏನೋ ಪ್ರಾಫಿಟ್ ಬರುತ್ತೆ ಅಂತ ಆನ್ಲೈನ್ ಇನ್ವೆಸ್ಟ್ಮೆಂಟ್ ಮಾಡೋದು. ಸೊ ಇವೆರಡು ತುಂಬ ಇಂಪಾರ್ಟೆಂಟ್. ಬಿ ವೆರಿ ವೆರಿ ಕೇರ್ಫುಲ್ ಆ್ಯಂಡ್ ನೋ ಒನ್ ವಿಲ್ ಫ್ರೀಲಿ ಗಿವ್ ಯು ಎನಿ ಬೆನಿಫಿಟ್ಸ್. ಯಾಕೆ ಅವರು ನಿಮ್ಮ ಹತ್ರ 1 ಲಕ್ಷ ಇಸ್ಕೊಂಡು 20 ಲಕ್ಷ ಕೊಡ್ತಾರೆ, 5 ಲಕ್ಷ ಕೊಡ್ತಾರೆ? ಸೊ ನಾವು ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು ಅಷ್ಟೇ. ಈ ಥರ ಯಾಕೆ ಕೊಡ್ತಾರೆ? ಸೊ ಇನ್ವೆಸ್ಟ್ಮೆಂಟ್ಸ್ ಅಂಥದ್ದೆಲ್ಲ ಕೇಳಕ್ಕೆ ಹೋದರೆ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಎಸ್. ಸೊ ಅಟ್ ದಿ ಎಂಡ್ ಆಫ್ ದಿ ಡೇ ಹೇಳಬೇಕು ಅಂತಂದ್ರೆ, ನಾವು ದುಡಿದ್ರೆ ಎಷ್ಟು ದುಡಿತೀವೋ ಅಷ್ಟು ದುಡ್ಡಲ್ಲೇನೆ ಆರಾಮ್ ಜೀವನ ಮಾಡಬಹುದು. ಸೊ ತೀರಾ ಇನ್ವೆಸ್ಟ್ಮೆಂಟು, ತೀರಾ ಅತಿ ಆಸೆ ಅಂತ ಹೋದಷ್ಟು ಖಾಲಿ ಕೈಯಲ್ಲಿ ಬರ್ತೀವಿ, ಇದಂತೂ ಸತ್ಯ. ಇನ್ನು BM ವಿಶ್ವನಾಥ್ ಅವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಆಕ್ಚುಲಿ ಈ ರೀತಿನೂ ಕೂಡ ನಾವು ಈಗಷ್ಟು ನಾವು ಮಾತಾಡಿದ್ವಿ. ಬ್ಯಾಂಕ್ ಮ್ಯಾನೇಜರ್ ಅಂತ ಸುಳ್ಳು ಹೇಳ್ತಾರೆ, ಫೋನ್ ಬರುತ್ತೆ, ಅಕೌಂಟ್ ನಲ್ಲಿ ಆಧಾರ್ ಲಿಂಕ್ ಆಗಿಲ್ಲ, ಹಾಗೆ ಪ್ಯಾನ್ ಕಾರ್ಡ್ ಲಿಂಕ್ ಆಗಿಲ್ಲ, OTP ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಇದರಿಂದನೂ ಕೂಡ ದುಡ್ಡು ಕಳ್ಕೊಂಡಿರೋರು ಬಹಳಷ್ಟು ಜನ ಇದ್ದಾರೆ. ಸೊ ಇದನ್ನ ತಡಿಬಹುದಾ? ಅಂದ್ರೆ ಇದ್ರ ಬಗ್ಗೆ, ಈ ಪ್ರಶ್ನೆ ಬಗ್ಗೆ ಏನ್ ಹೇಳ್ಬೇಕು ಅಂದ್ರೆ ಮೇಡಮ್, ರೇಟ್ಸ್, ಕ್ರೈಮ್ ರೇಟ್, ಸೈಬರ್ ಕ್ರೈಮ್ ರೇಟ್ಸ್ ಯಾವ ರೀತಿ ಇದೆ ಇವಾಗ? ಸೊ ಕಂಪ್ಯಾರಿಟಿವ್ಲಿ. ಹೌದು ನೋಡಿ, ಫಸ್ಟ್ ಪಾರ್ಟ್ ಆಫ್ ದಿ ಕ್ವೆಶನ್ ತಗೊಳ್ತೀನಿ. ಈ ಥರ ಫೋನ್ ಕಾಲ್ ಬರುತ್ತೆ, ಆಧಾರ್ ಕಾರ್ಡ್ ಡೀಟೇಲ್ಸ್ ಕೊಡಿ, ಅಥವಾ ನಿಮ್ಮ ಪಿನ್ ನಂಬರ್ ಕೊಡಿ, ನಿಮ್ದೇನೋ ಅಕೌಂಟ್ ಅಪ್ಡೇಟ್ ಮಾಡ್ತೀನಿ, ಪರ್ಸನಲ್ ಡೀಟೇಲ್ಸ್ ಕೊಡಿ ಅಂತ ಹೇಳ್ತಾರೆ. ಸೊ ಈ ಥರ ಡೀಟೇಲ್ಸ್ ಯೂಶಲಿ ಬ್ಯಾಂಕ್ ಅವರು ಫೋನ್ ಮುಖಾಂತರ ಕೇಳಲ್ಲ. ಏನಂದರೆ ಒಂದು ಅಫಿಷಿಯಲ್ ಇಮೇಲ್ ಕಳಿಸಿರ್ತಾರೆ, ಅದು ಕಳಿಸಿದ್ರು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಪರ್ಸ್ನಲಾಗಿ ಹೋಗಿ ಅಪ್ಡೇಟ್ ಮಾಡಿ ಬನ್ನಿ, ಅಥವಾ ಕ್ಲಾರಿಫೈ ಮಾಡ್ಕೊಳ್ಳಿ ಮ್ಯಾನೇಜರ್ ಹತ್ರ, ಬ್ಯಾಂಕ್ ಅವ್ರ ಹತ್ರ ಹೋಗಿ ನೀವಿದು ಕೇಳಿದ್ರಾ ಅಂತ. ಯಾವುದು ಸಡನ್ನಾಗಿ ಕ್ವಿಕ್ಕಾಗಿ ರೆಸ್ಪಾಂಡ್ ಮಾಡೋಕ್ಕೆ ಹೋಗಬೇಡಿ. ಅದು ಕೇಳಿರೋ ಲಿಂಕ್ಗೆಲ್ಲ ಸಬ್ಮಿಟ್ ಮಾಡಿಬಿಡೋದು, ತಕ್ಷಣ ಮನಿ ವಿಡ್ರಾ ಆಗುತ್ತೆ. ಮತ್ತು ಯಾರು OTP ಕೇಳಲ್ಲ, ಈವನ್ ಬ್ಯಾಂಕ್ ಮ್ಯಾನೇಜರ್ಸು OTP ಕೇಳಲ್ಲ. ಅಬ್ಬಬ್ಬ ಅಂದರೆ ಬ್ಯಾಂಕ್ ಅಕೌಂಟ್ ಅಪ್ಡೇಟ್ಗೆ ಏನೇನು ಮಾಹಿತಿ ಬೇಕು ಕೇಳ್ತಾರೆ, ಅದು ಸಹ ಯೂಶಲಿ ಯಾರು ಫೋನಲ್ಲಿ ಕೇಳಲ್ಲ. ಐದರ್ ಇಮೇಲ್, ನಿಮ್ಮ ಅಫಿಷಿಯಲ್ ಇಮೇಲ್ಗೆ ಬರುತ್ತೆ, ಅಥವಾ ನೀವೇ ಪರ್ಸ್ನಲಾಗಿ ಹೋಗಿ ಕೊಟ್ಬಿಟ್ಟು ಬನ್ನಿ. ಎರಡನೇದು, ಇಂಥ ಪ್ರಕರಣ ಎಷ್ಟು ನಡೀತಿದೆ ಅಂದರೆ ತುಂಬ ಇನ್ಕ್ರೀಸ್ ಆಗ್ತಿದೆ. ಸದ್ಯದ ಒಂದು ರಿಪೋರ್ಟ್ ಪ್ರಕಾರ ಎವ್ರಿ ಡೇ ಅಟ್ಲೀಸ್ಟ್ 5000 FIRs ರಿಜಿಸ್ಟರ್ ಆಗ್ತಿದೆ, ಮಿನಿಮಮ್ 5000 ಅಕ್ರಾಸ್ ಇಂಡಿಯಾ. ಬಟ್ ಅದು ಬರೀ ರಿಜಿಸ್ಟರ್ ಆಗ್ತಿರುವಂಥ ಕೇಸಸ್ಸು. ಎಷ್ಟೋ ಥೌಸಂಡ್ಸ್ ಆಫ್ ಕೇಸಸ್ ರಿಜಿಸ್ಟರೇ ಆಗ್ತಿಲ್ಲ. ಅದಕ್ಕೆ ಎಷ್ಟೊಂದು ಕಾರಣ ಇದೆ. ಒಂದು ಏನೋ ಎಷ್ಟೊಂದು ನಾನೇ ನೋಡಿರೋ ಒಂದು ಪ್ರಕರಣದಲ್ಲಿ ಸೀನಿಯರ್ ಸಿಟಿಸನ್ ಪಾಪ ಅವ್ರ ದುಡ್ಡನ್ನು ಕಳ್ಕೊಳ್ತಾರೆ. ಯಾವುದೋ ಅವ್ರ ಕಲೀಗ್ ಹೆಸರಲ್ಲಿ ಇಮೇಲ್ ಬರುತ್ತೆ, ನಾನು ಯಾವುದೋ ಎಮರ್ಜೆನ್ಸಿಲಿ ಇದ್ದೀನಿ ದುಡ್ಡು ಕಳಿಸಿ ಅಂತ. ಅವ್ರು ರೆಸ್ಪಾಂಡ್ ಮಾಡಿ ದುಡ್ಡು ಕಳಿಸ್ಬಿಡ್ತಾರೆ. ಆಮೇಲೆ ಅದು ಫ್ರಾಡ್ ಅಂತ ಗೊತ್ತಾಗುತ್ತೆ. ಸೊ ನಾವು ಸರ್ ನೀವು ಕಂಪ್ಲೇಂಟ್ ಕೊಡಿ ಅಂದಾಗ, ಇಲ್ಲಮ್ಮ ಈ ಏಜಲ್ಲಿ ನಾನು ಪೊಲೀಸ್ ಸ್ಟೇಷನ್ ಓಡಾಡಲ್ಲ ಅಂತ ಅವ್ರು ಕಂಪ್ಲೇಂಟೇ ಕೊಟ್ಟಿಲ್ಲ. ಎಷ್ಟೋ ಜನ ಕಂಪ್ಲೇಂಟ್ ಕೊಡಲ್ಲ. ಮತ್ತು ಎಷ್ಟೋ ಜನಕ್ಕೆ ಈಗ ನಾವು ಅಪರಾಧ ವಿಕ್ಟಿಮ್ ಆಗಿದ್ದೀವಿ ಅನ್ನೋದೇ ಗೊತ್ತಿರಲ್ಲ. ಉದಾಹರಣೆಗೆ ನನ್ನ ಆಧಾರ್ ಕಾರ್ಡ್ ಯಾರು ಎಲ್ಲಿ ಯೂಸ್ ಮಾಡ್ತಿದ್ದಾರೆ ಯಾರಿಗೆ ಗೊತ್ತು, ಅಥವಾ ಯಾರೋ ಹ್ಯಾಕ್ ಮಾಡಿದ್ದಾರೆ ನನ್ನ ಮೊಬೈಲ್ ಫೋನ್, ನಂಗೆ ಗೊತ್ತೇ ಆಗಲ್ಲ. ಸೊ ಎಷ್ಟೋ ಅಪರಾಧ ಆಗ್ತಿರುತ್ತೆ, ನಮ್ಗೆ ಗೊತ್ತಿರಲ್ಲ, ಆಗ್ತಿರುತ್ತೆ, ನಾವು ವಿ ಡೋಂಟ್ ಗೋ ಆ್ಯಂಡ್ ರಿಜಿಸ್ಟರ್. ಸೊ ಈ ಥರ ಏನೇನೋ ರೀಸನ್ಸ್ ಇದೆ. ಸೊ ಹಾಗಾಗಿ ನನ್ನ ಪ್ರಕಾರ 5000 ಈಸ್ ಆಲ್ಸೋ ನಾಟ್ ದ ಕರೆಕ್ಟ್ ರೇಟ್. ಅದಕ್ಕಿಂತ ಅದನ್ನು ನಾವು ಟಿಪ್ ಆಫ್ ದಿ ಐಸ್ಬರ್ಗ್ ಅಂತೀವಿ, ಜಸ್ಟ್ ಒಂದು ಸ್ಮಾಲ್ ಅಂಶ ನಮ್ಗೆ ಕಾಣ್ತಾ ಇರೋದು. ರಿಜಿಸ್ಟರ್ ಆಗದೆ ಇರೋಂಥ ಅನೇಕ ಅಪರಾಧಗಳಿದೆ, ಸಾಗರದಷ್ಟಿದೆ ಅಂತ ಹೇಳಿದ್ರೆ ಖಂಡಿತ. ಹೌದು. ಎಸ್. ಇನ್ನು OLX ಪರ್ಚೇಸ್, ಇದ್ರ ಬಗ್ಗೆನೂ ಕೂಡ ಒಬ್ರು ಪ್ರಶ್ನೆ ಕೇಳಿದ್ದಾರೆ, ಮಂಜುನಾಥ್ ವೀರಪ್ಪ ಅನ್ನೋರು. ಸೊ ನಾವು OLX ಅಲ್ಲಿ ಯಾರು ಇರ್ತಾರೆ, ಯಾರು ಆ ಫೋಟೋನ ಹಾಕಿರ್ತಾರೆ ಒಂದು ವಸ್ತುದು, ಸೊ ಆ ಓನರ್ ತುಂಬಾ ಉನ್ನತ ಹುದ್ದೆನಲ್ಲಿ ಇದೀನಿ ಅಂತ ಹೇಳ್ಕೊಂಡು ಹಾಕಿರ್ತಾರೆ. ಹಾಗೆ ಇಮಿಡಿಯೇಟ್ ಆಗಿ ಅಡ್ವಾನ್ಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಜಸ್ಟ್ ಬಿಕಾಸ್ ನಾವ್ ಏನು ಹೇಳ್ತೀವಿ ತುಂಬಾ ಉನ್ನತ ಹುದ್ದೆನಲ್ಲಿದ್ದಾರೆ, ಸೊ ಇದು ಫೇಕ್ ಆಗಿರದೇ ಇರಬಹುದು ಅನ್ನೋ ಕಾರಣಕ್ಕೋಸ್ಕರ ನಾವು ಅಮೌಂಟ್ ಅನ್ನ ಹಾಕ್ತಿವಿ, ನೋಡಿದ್ರೆ ಅದು ಫೇಕ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಅಥವಾ ಈ ಜಾಲದ ಬಗ್ಗೆ ಏನ್ ಹೇಳ್ತೀರಿ? ಓಕೆ, ಇಲ್ಲೂ ಸಹ ನಾನು ಪ್ರಶ್ನೆನ 2 ಭಾಗವಾಗಿ ತಗೊಳ್ತೀನಿ. ಒಂದು, OLX ನಲ್ಲಿ ನಾವು ಯಾವುದೇ ಒಂದು ಪರ್ಚೇಸ್ ಮಾಡ್ಬೇಕಂದ್ರೆ, ಸೇಲ್ ಮಾಡೋದು ಓಕೆ, ಪರ್ಚೇಸ್ ಮಾಡ್ಬೇಕಂದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಈಗ ನೋಡಿ, ಒಂದು ಅಮೆಝಾನ್ ಆಗಲಿ, ಫ್ಲಿಪ್ಕಾರ್ಟ್ ಆಗಲಿ, ಯಾರು ಸೇಲ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತು. ಆ ಕಂಪನಿ ಪ್ರಾಡಕ್ಟ್ಸಾ, ಅದು ಈಗ ಒಂದು HP ಲ್ಯಾಪ್ಟಾಪ್ ನಾನು ತಗೋಬೇಕಾ, HP ಕಂಪನಿಯವರು ಅಥವಾ ಅವರು ಡೀಲರ್ಸ್ ಸೇಲ್ ಮಾಡ್ತಿರ್ತಾರೆ, ಗೊತ್ತಿರುತ್ತೆ. ಯಾರು ಸೇಲ್ ಮಾಡ್ತಾರೆ, ಯಾರು ಬೈ ಮಾಡ್ತಾರೆ, ಅದು ಕರೆಕ್ಟಾಗಿ ನಡೆಯುತ್ತೆ. ಮತ್ತು ಫ್ಲಿಪ್ಕಾರ್ಟು, ಅಮೆಝಾನು ಅವ್ರದೇ ಒಂದು ಇಂಟರ್ನಲ್ ಪಾಲಿಸಿ ಇರುತ್ತೆ, ಅದರಲ್ಲಿ ಅವ್ರು ಆದಷ್ಟು ಕೇರ್ ತಗೊಳ್ತಾರೆ ಫ್ರಾಡ್ ಆಗದೆ ಇರಂಗೆ. ಅದು ಮೀರಿನೂ ಕೆಲವು ಸಲ ಆಗ್ಬೋದು ಫ್ರಾಡ್. ಬಟ್ OLX ಅಂದ್ರೆ ಏನು? OLX ಅಲ್ಲಿ ಯಾರು ಬೇಕಾದ್ರೂ ಬರ್ಬೋದು, ಸೇಲ್ ಮಾಡ್ಬೋದು, ಯಾರು ಬೇಕಾದ್ರೂ ತಗೋಬೋದು. ನಿಮ್ಗೆ ಯಾರು ಸೇಲ್ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಿರಲ್ಲ. ಒಂದು ಉದಾಹರಣೆ ಕೊಡ್ತೀನಿ. ಕೆಲವು ವರ್ಷದ ಹಿಂದೆ ಆಪಲ್ ಫೋನ್ ತುಂಬಾ
ಹೊಸದಿತ್ತು ಭಾರತದಲ್ಲಿ. ಒಬ್ಬ ವ್ಯಕ್ತಿ ತನ್ನ ಆಪಲ್ ಫೋನನ್ನು ಕಳ್ಕೊಳ್ತಾನೆ. ಆಗ ಅವನಿಗೆ ಅದೇ ಥರ ಆಪಲ್ ಫೋನ್ ಬೇಕು ಅಂತ OLX ನಲ್ಲಿ ಆರ್ಡರ್ ಮಾಡ್ತಾನೆ. ಇದು ಡೆಲ್ಲಿನಲ್ಲಿ ನಡೆದಿದ್ದು. ಸೊ ಅವನು ಒಂದು ಪ್ಲೇಸ್ಗೆ ಹೋಗ್ಬಿಟ್ಟು ಸೆಕೆಂಡ್ ಹ್ಯಾಂಡ್ ಆಪಲ್ ಫೋನನ್ನು ಬೈ ಮಾಡ್ತಾನೆ. ಯಾಕಂದರೆ ಮತ್ತೆ ಇನ್ನೊಂದು ಹೊಸ ತೊಳಕ್ಕೆ ಕಾಸ್ಟ್ಲಿ ಇತ್ತಲ್ಲ ಅಂದ್ಬಿಟ್ಟು ಆ ಸೆಕೆಂಡ್ ಹ್ಯಾಂಡ್ ಫೋನನ್ನು ಕಲೆಕ್ಟ್ ಮಾಡಿಕೊಂಡು ಅವನು ಮನೆಗೆ ಹೋಗಿ ತೆಗೆದು ನೋಡಿದ್ರೆ ಅದು ಅವನದೇ ಫೋನ್ ಆಗಿರುತ್ತೆ. ಇದು ನಿಜವಾದ ಪ್ರಕರಣ. ಇದಾದ್ಮೇಲೆ ಡೆಲ್ಲಿ ಪೊಲೀಸರು ಒಂದು ರಿಸರ್ಚ್ ಅನ್ನ ಮಾಡಿ ಹೇಳ್ತಾರೆ, ಅನೇಕ ಪ್ರಾಡಕ್ಟ್ಸ್ OLX ಅಲ್ಲಿ ಸೇಲ್ ಆಗೋದು ಸ್ಟೋಲನ್ ಪ್ರಾಡಕ್ಟ್ಸ್. ಸೊ ಹಾಗಾಗಿ ನಾನು ಏನ್ ಕೇಳ್ಕೊಳ್ತೀನಿ ಶ್ರೋತೃಗಳಲ್ಲಿ ಅಂದ್ರೆ, OLX ನಲ್ಲಿ ಬೈ ಮಾಡುವಾಗ ದಯವಿಟ್ಟು ಕೇರ್ಫುಲ್ ಆಗಿರಿ. ಯಾರು ಸೇಲ್ ಮಾಡ್ತಿದ್ದಾರೆ ಅನ್ನೋದೇ ಕನ್ಫರ್ಮ್ಡ್ ಇರಲ್ಲ ನಿಮಗೆ. ಮತ್ತು ಅದು ಯಾವುದಾದ್ರೂ ಕಳ್ತನವಾಗಿರುವಂತಹ ಕಂಪ್ಯೂಟರು ಮೊಬೈಲ್ ಫೋನು ಆದರೆ ಬೇರೆ ಅವ್ರದ್ದು ಕಳ್ತನ ಆಗಿರೋ ಫೋನನ್ನು ನಾನು ಬಳಸಿದ್ರೆ ನಾನು ಅಪರಾಧಿ ಆಗ್ತೀನಿ. ಯಾರು ಕಳ್ತನ ಮಾಡಿ ಸೇಲ್ ಮಾಡ್ತಾನೋ ಅವನು ಸಿಕ್ಕಾಕೊಳ್ಳಲ್ಲ. ನನ್ನ ಹತ್ರ ಫೋನ್ ಟ್ರೇಸ್ ಆದರೆ ನನ್ನನ್ನು ಅರೆಸ್ಟ್ ಮಾಡ್ಬೋದು. ತುಂಬ ಸೀರಿಯಸ್ ಅಫೆನ್ಸ್ ಅದು. ಹಾಗಾಗಿ ಯಾರು ಓನರ್ ಅಂತ ಗೊತ್ತಿಲ್ಲದೆ ಇದ್ರೆ ಎಲ್ಲೂ ಬೈ ಮಾಡಬೇಡಿ, OLX ಅಲ್ಲೂ ಬೈ ಮಾಡಬೇಡಿ. ಫಸ್ಟ್ ಥಿಂಗ್. ಸೆಕೆಂಡ್ಲಿ, OLX ನಲ್ಲಿ ಸೆಕೆಂಡ್ ಪಾರ್ಟ್ ಆಫ್ ದಿ ಕ್ವೆಶನ್ ಸಾರಿ ಮಿಸ್ ಮಾಡ್ಕೊಂಡೆ. ಹೇಳಿದೆ ಅಂತಂದ್ರೆ ಉನ್ನತ ಹುದ್ದೆನಲ್ಲಿ ಇರ್ತಾರೆ, ಸಾರಿ ನಾವು ಆರ್ಮಿನಲ್ಲಿ ವರ್ಕ್ ಮಾಡ್ತಾ ಇದೀವಿ ಅಂತ ಹಾಕೊಂಡಿರ್ತಾರೆ, ಬಟ್ ಆಗಿಲ್ಲದೆ ಅದು OLX ಆಗಲಿ ಫೇಸ್ಬುಕ್ ಆಗಲಿ ಯಾವುದೇ ಒಂದು ಅಂತರ್ಜಾಲಿಕ ತಾಣನೇ ಆಗಿರಲಿ, ನಾನು ಇನ್ನೊಬ್ಬ ಅಂತ ಹೇಳ್ಕೊಳ್ಳೋಂಥ ಒಂದು ಅಪರಾಧ ತುಂಬಾ ಆಗ್ತಿದೆ. ಅದನ್ನು ನಾವು ಐಡೆಂಟಿಟಿ ಥೆಫ್ಟ್ ಅಂತ ಹೇಳ್ತೀವಿ. ನಿಮ್ಮ ಐಡೆಂಟಿಟಿಯನ್ನು ಸ್ಟೀಲ್ ಮಾಡಿ ನಾನು ಪ್ರೊಫೈಲನ್ನು ಕ್ರಿಯೇಟ್ ಮಾಡೋದು, ಅಥವಾ ನಿಮ್ಮ ಹೆಸರು ಥರ ಇರೋ ಇಮೇಲ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ನಾನು ಇಮೇಲ್ ಕಳಿಸ್ತೀನಿ, ನನಗೆ ದುಡ್ಡು ಕಳಿಸಿ ಅಂತ. ನಾನೊಂದು ಸೀನಿಯರ್ ಸಿಟಿಸನ್ ಸ್ಟೋರಿ ಹೇಳಿದ್ನಲ್ಲ, ಅದು ಹೀಗೆ ಆಗಿದ್ದು. ಕಲೀಗ್ ಹೆಸರಲ್ಲಿ ಒಂದು ಇಮೇಲ್ ಬರುತ್ತೆ. ಸೊ ಅದನ್ನು ನಾವು ಐಡೆಂಟಿಟಿ ಸ್ಟೀಲಿಂಗ್ ಅಂತ ಹೇಳ್ತೀವಿ. ನೋಡಿ, ಎಸ್ಪೆಷಲಿ ಆನ್ಲೈನಲ್ಲಿ ಯಾರೇ ಫೋನ್ ಮಾಡಲಿ, ಇಮೇಲ್ ಮಾಡಲಿ, ಮೆಸೇಜ್ ಮಾಡಲಿ, ಕನ್ಫರ್ಮ್ ಮಾಡ್ಕೊಳ್ಳಿ ಅದು ಅವರೇನಾ, ಅವರು ಸೇಲ್ ಮಾಡ್ತಿರೋರೇ ಆಗಿರ್ಬೋದು. ಅದು ಆ ಜವಾಬ್ದಾರಿ ನಮ್ಮ ಮೇಲಿದೆ. ಐ ನೋ ಇಟ್ ಈಸ್ ಟಫ್. OLX ಅಲ್ಲಿ ಯಾರೋ ಡೆಲ್ಲಿಯಿಂದ ಸೇಲ್ ಮಾಡ್ತಿದ್ರೆ ಹೆಂಗೆ ಕನ್ಫರ್ಮ್ ಮಾಡ್ಕೊಳ್ತೀರಾ? ಟಫ್. ಬಟ್ ಕ್ಲಾರಿಫೈ ಮಾಡ್ಕೊಳ್ಳಿ, ವೆರಿಫೈ ಮಾಡ್ಕೊಳ್ಳಿ. ತುಂಬ ಕಷ್ಟ. ಅದೇ ಥರ ಮ್ಯಾಟ್ರಿಮೋನಿಯಲ್ ಸೈಟಲ್ಲೂ ಆಗುತ್ತೆ. ಯಾರೋ ಏಜ್ಡ್ ಆಗಿರೋನು ಒಂದು ಮದುಮಗ ಅಂತ ಫೋಟೋ ಹಾಕಿರ್ತಾನೆ, ಅಥವಾ ಯಾರೋ ಗಂಡಸರು ಹೆಂಗಸರು ಫೋಟೋಸ್ ಹಾಕಿ ಫ್ರಾಡ್ ಮಾಡಿರೋ ಅಂತಹ ಪ್ರಕರಣಗಳು ತುಂಬ ಇದೆ. ಸೆಲೆಬ್ರಿಟೀಸ್ ಫೋಟೋ ಹಾಕಿ ಚೀಟ್ ಮಾಡೋ ಪ್ರಕರಣ ಇರುತ್ತೆ. ಸೊ ಆನ್ಲೈನಲ್ಲಿ ಏನು ಕಾಣುತ್ತೆ ಅದು ನಿಜ ಇರಲ್ಲ. ಜಸ್ಟ್ ಕ್ರಾಸ್ ವೆರಿಫೈ ಮಾಡಿ. ಎಸ್, ನಾವು ಸ್ವಲ್ಪ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡಬೇಕು ಎಲ್ಲ ವಿಚಾರದಲ್ಲೂ. ಏಕಾಏಕಿ ಮುಗಿ ಬೀಳ್ಬಾರ್ದು ಅನ್ನೋಂಥದ್ದು ಎಂಡ್ ಆಫ್ ದಿ ಸ್ಟೋರಿ ಅನ್ನೋ ಹಾಗೆ ಈ ಲಿಂಕ್ಗಳು ಅಂದ್ರೆ ವೆಬ್ಸೈಟ್ ಲಿಂಕ್ಸ್ ಎಲ್ಲಾನು ಕೂಡ NR ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಬಹಳಷ್ಟು ಫೇಕ್ ಲಿಂಕ್ಗೆ ಮಾರು ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಕೆಲವೊಂದು HTTP ಅಂತ ಇರುತ್ತೆ, HTTPS ಅಂತಾನು ಕೂಡ ಇರುತ್ತೆ. ಇದ್ರ ಬಗ್ಗೆ ಒಂಚೂರು ಕ್ಲಾರಿಟಿ ಕೊಡ್ತೀರಾ ಅಂತ ಹೇಳ್ತಾರೆ. ಈಗ HTTPS ಅಂತ ಅಂದ್ರೆ ಎಸ್ ಅಂದ್ರೆ ಸೆಕ್ಯೂರ್ಡ್ ವೆಬ್ ಲಿಂಕ್ ಅಥವಾ ವೆಬ್ ಪೇಜ್ ಅಂತ. ಆ ಎಸ್ ಇದ್ರೆ ಓಕೆ, ಯು ಕ್ಯಾನ್ ಸೇಫ್ಲಿ ಯೂಸ್ ದಟ್. ಹಾಗಂತ ಎವ್ರಿ ಟೈಮ್ HTTP ಇದ್ರೆ ಅದು ಫ್ರಾಡ್ ಅಂತಲೂ ಹೇಳಕ್ಕಾಗಲ್ಲ. ಅದು ಎಸ್ ಅನ್ನೋದು ಒಂದು ಸರ್ಟಿಫಿಕೇಶನ್. ನನ್ನ ಒಂದು ವೆಬ್ಸೈಟ್ಗೆ ಸರ್ಟಿಫಿಕೇಶನ್ ಬಂದಿರುತ್ತೆ ಹೋದ ವರ್ಷ. ಈ ವರ್ಷ ನಾನು ಅದನ್ನ ಎಕ್ಸ್ಟೆನ್ಷನ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ಎಸ್ ಹೋಗಿರುತ್ತೆ. ಹಂಗಂತ ನನ್ನ ವೆಬ್ಸೈಟು ಫೇಕ್ ಅಂತಲೂ ಹೇಳಕ್ಕಾಗಲ್ಲ. ಬಟ್ ಎಸ್ ಅಂತ ಇದ್ರೆ ಸೇಫರು, ಎಸ್ ಅಂತ ಇಲ್ಲ ಅಂದ್ರೆ ಆಲ್ವೇಸ್ ಫ್ರಾಡ್ ಅಂತಲೂ ಹೇಳಕ್ಕಾಗಲ್ಲ. ನಾನು ಆಗ್ಲೇ ಹೇಳ್ದಂಗೆ ಅದು ಯಾವುದೇ ಲಿಂಕ್ ಇದ್ರೂ ಇನ್ನೊಂದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡ್ಕೊಳ್ಳಿ, ಅದು ಅವ್ರದ್ದೇನಾ ವೆಬ್ ಪೇಜ್. ಎಸ್ಪೆಷಲಿ ಪೇಮೆಂಟ್ ಅಂತ ನಾವು ಮಾಡುವಾಗ ಬಿ ವೆರಿ ವೆರಿ ಕೇರ್ಫುಲ್. ಅಥವಾ ಪರ್ಸನಲ್ ಡೀಟೇಲ್ಸ್ ಅನ್ನ ಶೇರ್ ಮಾಡುವಾಗ ಬಿ ಕೇರ್ಫುಲ್. ಡೋಂಟ್ ಶೇರ್ ಯೋರ್ ಡೀಟೇಲ್ಸ್ ಇಫ್ ಯು ಫೈಂಡ್ ಇಟ್ ಫಿಶಿ. ಎಸ್, ಇನ್ನು ನಾವು ಆಕ್ಚುಲಿ ಬಹಳಷ್ಟು ಮಾತಾಡಿದ್ವಿ ಈ ವಿಚಾರದ ಬಗ್ಗೆ. ಉತ್ತಮ ಮಾಹಿತಿಯುಕ್ತ ಕಾರ್ಯಕ್ರಮ ಅಂತ ಚಂದ್ರಿಕಾ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಜನರಿಗೆ ಒಳ್ಳೆಯ ಮಾಹಿತಿಯನ್ನ ಕೊಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಥ್ಯಾಂಕ್ ಯು ಮೇಡಮ್, ಗುಡ್ ಇನ್ಫಾರ್ಮೇಶನ್ ಅಂತ ಮಧು ಅವರು ವಿಜಯನಗರದಿಂದ ಕೂಡ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೆ ಇನ್ನು ಕಡೆಯದಾಗಿ ಮೇಡಮ್, ಸ್ವಲ್ಪ ಕಾಲಾವಕಾಶ ಇದೆ ಅಷ್ಟೇ, AI ಸ್ಕ್ಯಾಮ್ ಅಂತ ನಡೀತಾ ಇದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ಹೇಳ್ತಾ ಇದ್ದಾರೆ ವಿಜಯಪುರದಿಂದ ಶಿವಕುಮಾರ್ ಅವರು. ಓಕೆ, ಸೊ ಪ್ರಾಬಬ್ಲಿ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕೇಳ್ತಿರ್ಬೋದು. ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸದ್ಯಕ್ಕೆ ಅದಕ್ಕೆ ಅಂತ ಯಾವುದೇ ಸೆಪ್ರೇಟ್ ಕಾನೂನಿಲ್ಲ. ಅಂದರೆ ಈಗ ಒಂದು ಕಂಪ್ಯೂಟರ್ ಅಥವಾ ಒಂದು ತಂತ್ರಜ್ಞಾನ ಹೇಗಿದೆ ಅಂದರೆ ಅದೇ ಕಲ್ತ್ಕೊಳ್ಳುತ್ತೆ. ಈಗ ನಾನೊಂದು ಕಮ್ಯಾಂಡ್ ಕೊಡ್ತೀನಿ, ನೀನೇ ಸೆಲ್ಫ್ ಡ್ರೈವಿಂಗ್ ಕಾರ್ ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್, ಅದೇ ಕಾರೇ ಓಡಿಸ್ತಿರುತ್ತೆ. ಸೊ ಯಾವುದೇ ಒಂದು ಆರ್ಟಿಫಿಷಿಯಲಿ ಡ್ರಿವನ್ ಕಾರ್ ಆಗಲಿ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಒಂದು ಪ್ರಾಡಕ್ಟ್ಸ್ ಆಗಿರಲಿ, ನಾವು ಎಷ್ಟೇ ಒಳ್ಳೆ ಪ್ರೋಗ್ರಾಮಿಂಗ್ ಮಾಡಿದ್ರು ಅಲ್ಲಿ ಕೆಲವು ಸೆಕ್ಯೂರಿಟಿ ಕ್ವೆಶನ್ಸ್ ಬರುತ್ತೆ. ಅಲ್ಲಿ ನಾವು ಏನು ಡೇಟಾ ಫೀಡ್ ಮಾಡಿರ್ತೀವಿ ಅದ್ರ ಪ್ರಕಾರ ಅದು ಫಂಕ್ಷನ್ ಆಗ್ತಿರುತ್ತೆ. ನಾನು ಅದ್ರಲ್ಲಿ ಫೀಡ್ ಮಾಡಿರೋ ಡೇಟಾನೇ ಸರಿ ಇಲ್ಲ ಅಂದರೆ ಅದು ಸರಿ ವರ್ಕ್ ಆಗದೆ ಇರೋಂಥ ಚಾನ್ಸಸ್ಸು ಇರುತ್ತೆ. ಸೊ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಕಾರ್ಯ ಆಗಿರಲಿ ಯಾವುದೇ ಆಗಿರಲಿ, ಮನುಷ್ಯರು ಆದಷ್ಟು ಕೇರ್ಫುಲ್ ಆಗಿರಬೇಕು ಅದನ್ನು ಬಳಸುವಾಗ. ಅಫ್ಕೋರ್ಸ್ ಅದು ನಮಗೆ ಅಡ್ವಾಂಟೇಜ್ ಆಗಲಿ ಅಂತಲೇ ನಾವು ಅದನ್ನೆಲ್ಲ ಇವಾಗ ಇನೋವೇಟ್ ಮಾಡ್ತಿದ್ದೀವಿ, ಇನ್ವೆಂಟ್ ಮಾಡ್ತಿದ್ದೀವಿ. ಬಟ್ ಹಾಗಂತ ಬ್ಲೈಂಡ್ಲಿ ಅದನ್ನು ಟ್ರಸ್ಟು ಮಾಡಬಾರ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಇನ್ನೂ ಕಾನೂನು ಬಹಳ ಚೇಂಜ್ ಆಗಬೇಕು. ಸದ್ಯಕ್ಕೆ ಅದು ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಲೇ
ಕರೀರಿ, ಮಷಿನ್ ಲರ್ನಿಂಗ್ ಅಂತಾನೆ ಕರೀರಿ, ಕಂಪ್ಯೂಟರ್ ಅಂತಾನೆ ಕರೀರಿ, ಇಂಟರ್ನೆಟ್ ಅಂತಾನೆ ಕರೀರಿ, ಸದ್ಯಕ್ಕೆ ಅಪ್ಲೈ ಆಗೋದು ಕೇವಲ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್. ನಾನು ಆಗಲೇ ಹೇಳಿದೆ, ಈ ಆ್ಯಕ್ಟ್ನಲ್ಲಿ ನಾವು ಕಂಪ್ಯೂಟರ್ ಸಿಸ್ಟಮ್, ಕಂಪ್ಯೂಟರ್ ನೆಟ್ವರ್ಕ್ ಅನ್ನೋ 3 ಪದಗಳನ್ನು ಬಳಸ್ತೀವಿ. ಆ 3 ಪದಗಳ ವ್ಯಾಖ್ಯಾನ ಎಷ್ಟು ವೈಡ್ ಆಗಿದೆ, ಎಷ್ಟು ಬ್ರಾಡ್ ಇದೆ ಅಂದರೆ ಅದರಲ್ಲಿ ಸದ್ಯಕ್ಕೆ AI ಅನ್ನು ತರ್ಬೋದು. ಹಾಗಾಗಿ ಅದಕ್ಕೆ ಸೆಪರೇಟ್ ಲಾ ಇಲ್ಲ, ಸದ್ಯಕ್ಕೆ ನಾವು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟಲ್ಲೇ ತರ್ಬೋದು. ಎಸ್, ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಅವರು ಒಂದು ಟಿಪ್ ಅನ್ನ ಹೇಳಿದ್ದಾರೆ. ಕೆಲವರು ಸರ್ತಿ ಇನ್ಬಾಕ್ಸ್ ಅಲ್ಲಿ ಲಿಂಕ್ಗಳು ಬರ್ತವೆ, ಸೊ ಯಾವುದೇ ಕಾರಣಕ್ಕೂ ಕೂಡ ಕ್ಲಿಕ್ ಮಾಡಬಾರ್ದಲ್ವಾ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಸಂಬಂಧಪಟ್ಟಿಲ್ಲ ಅಂತಂದ್ಮೇಲೆ ನಾವು ಕ್ಲಿಕ್ ಮಾಡೋ ಅವಶ್ಯಕತೆನೇ ಇಲ್ಲ ಆಕ್ಚುಲಿ. ಸೊ ಇದೊಂದ್ರಲ್ಲಿ ಹೇಳ್ಬೋದು ಅಂತ ಅನ್ಸುತ್ತೆ. ಮೇಡಮ್, ಇನ್ನೊಂದು ನಾನು ನಿಮ್ಮ ಬಗ್ಗೆ ಹೇಳಲೇಬೇಕು. 2003ರಲ್ಲಿ ಭಾರತ ಸರ್ಕಾರದ ವತಿಯಿಂದ ಕಮೆಂಡೇಶನ್ ಡಿಸ್ಕ್ ಮತ್ತು ಪ್ರಮಾಣ ಪತ್ರ ಕೂಡ ದೊರೆತಿದೆ ಪ್ರಿಸನ್ ಆಫೀಸರ್ಸ್ ನ ಟ್ರೈನಿಂಗ್ ಮ್ಯಾನ್ಯುಯಲ್ ನ ತಯಾರಿಕೆಯಲ್ಲಿ ನೀವು ನೀಡಿದಂತಹ ಕೊಡುಗೆಗಾಗಿ. ಅಂಡ್ ಅದಕ್ಕೋಸ್ಕರ ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಸೊ ಆ ಒಂದು ವಿಚಾರದ ಬಗ್ಗೆ ಏನ್ ಹೇಳ್ತೀರಿ? ಸೊ ಹೌ ಹ್ಯಾಪಿ ವರ್ ಯು? ವೆರಿ ವೆರಿ ಹ್ಯಾಪಿ. ಇದು 2023ನಲ್ಲಿ ಹೌದು ಬಂದಿದ್ದು ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಕಡೆಯಿಂದ. ಸೊ ಎಲ್ಲ ಪ್ರಿಸನ್ಸ್ಗಳಲ್ಲಿ ಪ್ರಿಸನ್ ಹೆಂಗೆ ನಡೆಸಬೇಕು ಅನ್ನೋದಕ್ಕೆ ಒಂದು ಕಾನೂನು ಇರುತ್ತೆ. ಸೊ ಆ ಪ್ರಿಸನ್ ಸಿಬ್ಬಂದಿಗಳಿಗೆ ಟ್ರೈನ್ ಮಾಡೋದಕ್ಕೆ ಆ ಕಾನೂನಿನ ಬಗ್ಗೆ ಒಂದು ಪುಸ್ತಕಗಳನ್ನು ಬರಿಬೇಕಿರುತ್ತೆ. ಸೊ ಈ ಅನೇಕ ಪುಸ್ತಕಗಳಲ್ಲಿ ನಾನು 4 ಪುಸ್ತಕವನ್ನು ಬರೆದಿದ್ದೀನಿ, ಪ್ರಿಸನ್ ಆಫೀಸರ್ಸ್ ಟ್ರೈನಿಂಗ್ ಬುಕ್ಸು. ಆ ಬುಕ್ಸ್ದು ರೆಕಗ್ನಿಷನ್ಗೋಸ್ಕರ ಈ ಒಂದು ಅವಾರ್ಡು ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಅವರು ಕಳೆದ ವರ್ಷ ನನಗೆ ಕೊಟ್ಟಿರ್ತಾರೆ. ಸೊ ತುಂಬಾ ಶ್ಲಾಘನೀಯ ವಿಚಾರ. ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ಭಾರತದ ಕೀರ್ತಿ ಪತಾಕೆನ ಎತ್ತಿ ಹಿಡಿದಿದ್ದೀರಿ. ನಿಜವಾಗ್ಲೂ ಒಬ್ಬ ಇನ್ಸ್ಪೈರಿಂಗ್ ಐಕಾನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ವುಮನ್ ಅಚೀವರ್ ಅಂತಾನೆ ಹೇಳ್ಬೇಕು ನಿಮ್ನ. ಹಾಗೆ ರೋಟರಿ ಕ್ಲಬ್ ನ ವತಿಯಿಂದ ರಾಷ್ಟ್ರ ನಿರ್ಮಾತೃ ಪ್ರಶಸ್ತಿ ಕೂಡ ನೀಡಿ ಗೌರವಿಸಲಾಗಿದೆ. ಬಹಳ ಹೆಮ್ಮೆಯ ವಿಚಾರ ಮೇಡಮ್. ಇನ್ನು ಈ ವಿಚಾರದಲ್ಲಿ ನಾವು ಲಾಸ್ಟ್ ಇನ್ನೊಂದು 5 ನಿಮಿಷ ನಮ್ಗೆ ಕಾಲಾವಕಾಶ ಇದೆ. ಇನ್ನು ರಾಷ್ಟ್ರ ನಿರ್ಮಾತೃ ಅನ್ನುವಂತಹ ಟೈಟಲ್ ಕೂಡ ನಿಮಗೆ ಬಂದಿದೆ. ಸೊ ಒಬ್ಬ ನೇಷನ್ ಬಿಲ್ಡರ್ ಅಂತಂದ್ರೆ ಒಬ್ಬ ಟೀಚರ್ಗೆ ತುಂಬಾನೇ ಈಸಿಯಾಗಿ ಸಾಧ್ಯ. ನೀವು ಸೈಬರ್ ಕ್ರೈಮ್ ಈ ಒಂದು ವಿಚಾರನ ನೀವು ಪಾಠ ಮಾಡ್ತಾ ಇದ್ದೀರಿ. ಸ್ವಲ್ಪ ನಾವು ಆಫ್ ಬೀಟ್ ಅಲ್ಲಿ ಕಾಲೇಜಿಗೆ ನಾವು ವಾಪಸ್ ಹೋದ್ರೆ ಇದ್ರ ಸ್ಕೋಪ್ ಬಗ್ಗೆ ಹೇಳ್ತೀರಾ? ಸೈಬರ್ ಕ್ರೈಮ್ ಈ ಒಂದು ನ್ಯಾಯದ ಬಗ್ಗೆ ಹೇಳ್ತೀರಾ? ಫಸ್ಟ್ಲಿ ಆ ಅವಾರ್ಡು ಎಷ್ಟೋ ಟೀಚರ್ಸ್ ಇದ್ದಾರೆ. ಐ ಥಿಂಕ್ ನಾನು ಜಸ್ಟ್ ಐ ರೆಪ್ರೆಸೆಂಟ್ ಆಲ್ ದಟ್ ಟೀಚರ್ಸ್ ಕಮ್ಯುನಿಟಿ. ಪ್ರತಿ ವರ್ಷ ಬರೀ ಟೀಚರ್ಸ್ಗೆ ಅಂತ ಅಷ್ಟೇ ಅಲ್ಲ, ಎವ್ರಿ ಟೈಮ್ ಈ ಥರ ಏನಾದರೂ ಆದಾಗ ವಿ ಫೀಲ್ ಪ್ರೌಡ್ ಆಫ್ ಚೂಸಿಂಗ್ ದಿಸ್ ಪ್ರೊಫೆಷನ್. ಇಟ್ಸ್ ನಾಟ್ ಕಮರ್ಷಿಯಲ್ ಅಂಡ್ ಆಲ್, ಬಟ್ ಸ್ಟಿಲ್ ಸೋ ಸ್ಯಾಟಿಸ್ಫೈಯಿಂಗ್. ಸೆಕೆಂಡ್ಲಿ, ಸೈಬರ್ ಲಾ ಅಥವಾ ಸೈಬರ್ ಸೆಕ್ಯೂರಿಟಿ ಕೋರ್ಸಸ್. ಈಗ ನಲ್ಲೂ ಮಕ್ಕಳು ತುಂಬ ಸೈಬರ್ ಸೆಕ್ಯೂರಿಟಿ ಕೋರ್ಸ್ ಚೂಸ್ ಮಾಡ್ತಿದ್ದಾರೆ, AI ಕೋರ್ಸ್ ಚೂಸ್ ಮಾಡ್ತಿದ್ದಾರೆ. ಬರೀ ಅಂತ ಅಷ್ಟೇ ಅಲ್ಲ, ನೀವು ಲಾನು ಮಾಡಿ ಸೈಬರ್ ಲಾನಲ್ಲಿ ಸ್ಪೆಷಲೈಸೇಷನ್ ಮಾಡ್ಬೋದು. ಸೈಬರ್ ರಿಲೇಟೆಡ್ ಏನೇ ಒಂದು ತಿಳ್ಕೊಂಡ್ರು ಇವತ್ತು ತುಂಬ ಸ್ಕೋಪ್ ಇದೆ. ಉದಾಹರಣೆಗೆ ನೀವು ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಆಗ್ಬೋದು, ಸೈಬರ್ ಫೊರೆನ್ಸಿಕ್ ಎಕ್ಸ್ಪರ್ಟ್ ಆಗ್ಬೋದು. ದೊಡ್ಡ ದೊಡ್ಡ ಕಂಪನಿ, IT ಕಂಪನಿನಲ್ಲಿ ಸೈಬರ್ ಸೆಕ್ಯೂರಿಟಿ ಸರಿಗಿದೆಯಾ ಇಲ್ವಾ ಅಂತ ಆಡಿಟಿಂಗ್ ಮಾಡೋದಕ್ಕೆ ಪ್ರೊಫೆಷನಲ್ಸ್ ಬೇಕಾಗ್ತಾರೆ. ಸೊ ಆ ಒಂದು ಜಾಬ್ನು ಇದರಲ್ಲಿ ಪ್ರಾಸ್ಪೆಕ್ಟಸ್ ಇದೆ. ಮತ್ತೆ ಅಕ್ರಾಸ್ ಇಂಡಿಯಾ ಸೈಬರ್ ಲಾ ರಿಲೇಟೆಡ್, ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಕೋರ್ಸಸ್ ಟೀಚ್ ಮಾಡಲೇಬೇಕು ಅಂತ ಗೌರ್ಮೆಂಟ್ ಈಗ ಮ್ಯಾಂಡೇಟ್ರಿ ಮಾಡ್ತಿದ್ದಾರೆ. UGC ಸರ್ಕ್ಯುಲರ್ಸ್ ಇದೆ, ಮಿನಿಸ್ಟ್ರಿದು ಸರ್ಕ್ಯುಲರ್ಸ್ ಇದೆ. ಸೊ ಇದನ್ನು ಕಲ್ತ್ಕೊಂಡ್ರೆ ಟೀಚಿಂಗ್ಗೂ ಹೋಗ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ಲಿ ಸೈಬರ್ ಸೆಕ್ಯೂರಿಟಿ ಕನ್ಸಲ್ಟೆಂಟ್ ಆಗ್ಬೋದು. ನಾನು ಯಾವ ಆಫೀಸ್ಗೆ ಹೋಗಲ್ಲ, ನಾನೇ ಕನ್ಸಲ್ಟೆಂಟ್ ಆಗ್ತೀನಿ ಅಂತಂದ್ರೂ ಇದ್ರ ರಿಲೇಟೆಡ್ ಅಡ್ವೈಸ್ ಕೊಡಬಹುದು. ಸೊ ತುಂಬ ಫ್ಲೆಕ್ಸಿಬಲ್ ಫೀಲ್ಡ್ ಇದೆ. ನೀವು ಯಾವುದೇ ಫೀಲ್ಡ್ಗೆ ಹೋಗಿನೂ ಯು ಕ್ಯಾನ್ ಕಮ್ ಟು ಸೈಬರ್ ರಿಲೇಟೆಡ್ ಫೀಲ್ಡ್. ಅಷ್ಟು ಸ್ಕೋಪ್ ಇದರಲ್ಲಿ ಇವತ್ತಿದೆ. ಯಾಕಂದರೆ ರೀಸೆಂಟಾಗಿ ಅದೇ BNS ಕಾನೂನು ಬಂತಲ್ಲ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾನಲ್ಲೂ ಹೇಳ್ತಾರೆ ನೀವು ಅಪರಾಧದ್ದು ತನಿಖೆ ನಡೆಯುವಾಗ ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ ಇರಲೇಬೇಕು ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಸೈಬರ್ ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ಗೂ ತುಂಬ ಸ್ಕೋಪ್ ಇದೆ. ಅದಷ್ಟೇ ಅಲ್ಲ, ಪ್ರೈವಸಿ ಲಾ ಅಂತ ಹೇಳ್ತೀವಿ. ಸೊ ಪ್ರೈವಸಿ ಲಾ ಹೊಸದಾಗಿ ಬಂದಿದೆ ಇಂಡಿಯಾನಲ್ಲಿ. ಅದ್ರ ಕೆಳಗೂ ಸಹ ಪ್ರೈವಸಿ ಪ್ರೊಫೆಷನಲ್ಸ್ಗೆ, ಅಂದರೆ ಒಂದು ವ್ಯಕ್ತಿಯ ಮಾಹಿತಿನ ಹೇಗೆ ನಾವು ಪ್ರೊಟೆಕ್ಟ್ ಮಾಡಬೇಕು, ಅದು ಸೈಬರ್ ರಿಲೇಟೆಡ್ ಬರುತ್ತೆ. ಸೊ ಆ ಫೀಲ್ಡ್ನಲ್ಲೂ ತುಂಬ ಕರಿಯರ್ ಆಪರ್ಚುನಿಟಿ ಇದೆ. ಸೊ ತುಂಬ ನಾನೇ ಬೆಸ್ಟ್ ಎಕ್ಸಾಂಪಲ್ಲು. ನಾನು ಸೈಬರ್ ಲಾ ಕಲಿಯುವಾಗ ಯಾರು ಅಷ್ಟು ಕಲ್ತಿರ್ಲಿಲ್ಲ. ಸೊ ಐ ಟಚ್ ದ ಫೀಲ್ಡ್ ವಿಚ್ ವಾಸ್ ಅನ್ಟಚ್ಡ್ ಬೈ ಮೆನಿ. ಸೊ ಹಾಗಾಗಿ ಐ ಆಮ್ ದ ಬೆಸ್ಟ್ ಎಕ್ಸಾಂಪಲ್. ಸೊ ಈಗಲೂ ಈ ಫೀಲ್ಡಲ್ಲಿ ತುಂಬ ವೇಕೆನ್ಸಿ ಇದೆ, ತುಂಬ ಆಪರ್ಚುನಿಟೀಸ್ ಇದೆ. ಇಟ್ಸ್ ಹೌ ವಿ ಯೂಸ್ ಇಟ್. ಎಕ್ಸಾಕ್ಟ್ಲಿ. ಸೊ ಈ ಒಂದು ವಿಚಾರದಲ್ಲಿ ನೀವು ಹಲವಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದ್ದೀರಿ. ಸೊ ನಿಮ್ಮ ಮುಂದಿನ ಯೋಚನೆ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ನಾನು ಸದ್ಯಕ್ಕೆ ಪೋಸ್ಟ್ ಡಾಕ್ಟರೇಟ್ ಮಾಡ್ತಿದ್ದೀನಿ ಸೈಬರ್ ಲಾನಲ್ಲೇ. ಡಾಕ್ಟರೇಟ್ ಆಗಿ ಪೋಸ್ಟ್ ಡಾಕ್ಟರೇಟು, ಅದರಲ್ಲಿ ಎಸ್ಪೆಷಲಿ ಸೈಬರ್ ಅಪರಾಧಗಳ ತನಿಖೆಯ ಪ್ರಕ್ರಿಯೆ ಬಗ್ಗೆ, ಕಾನೂನು ಹೇಗೆ ಮಾಡಬೇಕು ಅನ್ನೋದು ಅದು ನನ್ನ ರಿಸರ್ಚ್ ಆಗುತ್ತೆ. ಮತ್ತು ಟೀಚಿಂಗು ಅಷ್ಟೇ. ಸೊ ಈ ಲಾ ಹೇಗಿದೆ ಅಂದರೆ ಪ್ರತಿ ವರ್ಷ ಹೊಸ ಕೇಸಸ್ಸು, ಹೊಸ ತಂತ್ರಜ್ಞಾನ, ಹೊಸ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಇಟ್ಸ್ ಅ ಕಂಟಿನ್ಯೂಸ್ ಲರ್ನಿಂಗ್ ಪ್ರಾಸೆಸ್.
ಸೊ ಇದನ್ನ ಇಟ್ಸ್ ಅಂಡ್ ಟೀಚಿಂಗ್ ಇಸ್ ಮೈ ಪ್ಯಾಷನ್, ಎಸ್ಪೆಷಲಿ ಟೀಚಿಂಗ್ ಅ ಸಬ್ಜೆಕ್ಟ್ ಲೈಕ್ ದಿಸ್ ಎಸ್ ಐ ಆಮ್ ಎಂಜಾಯಿಂಗ್. ಐ ವುಡ್ ವಾಂಟ್ ಟು ಕಂಟಿನ್ಯೂ ದಟ್. ಸೊ ಟೀಚಿಂಗ್ ಇಸ್ ಆಲ್ವೇಸ್ ಮ್ಯೂಚುವಲ್ ಲರ್ನಿಂಗ್ ಪ್ರಾಸೆಸ್. ಆಮೇಲೆ ಈ ಫೀಲ್ಡ್ ಅಲ್ಲಿ ಬುಕ್ಸ್ ತುಂಬಾ ಕಮ್ಮಿ ಇದೆ, ಎಸ್ಪೆಷಲಿ ಇಂಡಿಯಾನಲ್ಲಿ ಕರೆಕ್ಟ್ ಆಗಿ ಬುಕ್ಸ್ ಬರೆದಿರೋದು ತುಂಬಾ ಕಮ್ಮಿ. ಸೊ ಕೆಲವು ಏನೋ ಬರವಣಿಗೆ ಮಾಡಬೇಕು ಅನ್ನೋದು ಆಲೋಚನೆ ಇದೆ, ನೋಡ್ಬೇಕು. ಟೈಮ್ ಅಭಾವ ಇದೆ, ಬಟ್ ಮಾಡ್ಬೇಕಾಗುತ್ತೆ. ಮೇಡಮ್, ಸೊ ಈ ಟೈಮ್ ಅಭಾವದಲ್ಲಿ ನಾವು ಕೂಡ ಇದೀವಿ. ಇನ್ನ ಮಾತಾಡೋದಿದ್ರೆ ಬಹಳಷ್ಟು ಮಾತಾಡೋದಿದೆ. ಆಕ್ಚುಲಿ ಒಬ್ರು ನಿಮ್ಗೆ ಸಲಹೆ ಕೊಡ್ತಾ ಇದ್ದಾರೆ, ಪೊಲೀಸ್ ಇಲಾಖೆಗೆ ಬನ್ನಿ ನೀವು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಒಂದ್ ಸಲಹೆ ನೀವು ಕನ್ಸಿಡರ್ ಮಾಡ್ಕೊಳ್ಬೇಕು. ನಾವು ಪೊಲೀಸ್ ಟ್ರೈನಿಂಗ್ ಅನ್ನ ಮಾಡ್ತೀವಿ, ಡೈರೆಕ್ಟ್ ಆಗಿ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲ ಅಂದ್ರೂ ನಾವು ಕಂಟಿನ್ಯೂಸ್ ಪೊಲೀಸ್ ಆರ್ಮಿ ಅವ್ರದ್ದೆಲ್ಲ ಟ್ರೈನಿಂಗ್ ಮಾಡ್ತಿರ್ತೀವಿ ನಮ್ಮ ನ್ಯಾಷನಲ್ ಲಾ ಸ್ಕೂಲ್ ನಲ್ಲಿ. ಈಗ ಸದ್ಯಕ್ಕೆ 3 ಬ್ಯಾಚಸ್ ಆಫ್ ಆರ್ಮಿ ಆಫೀಸರ್ಸ್ ನ ಸೈಬರ್ ಲಾ, ಸೈಬರ್ ಸೆಕ್ಯೂರಿಟಿ ಟ್ರೈನ್ ಮಾಡಿದೀವಿ. ಅದೇ ತರ ಮುಂದಿನ 2 ವರ್ಷನೂ 3 ಬ್ಯಾಚ್ ನಲ್ಲಿ 25 ಆಫೀಸರ್ಸ್ ಬಂದು ಟ್ರೈನಿಂಗ್ ತಗೊಳ್ತಾರೆ. ಮತ್ತೆ ಮುಂಚೆ CBI ನ ಆಫೀಸರ್ಸ್ಗೆ ಟ್ರೈನ್ ಮಾಡಿದೀವಿ. ಸೊ ಈ ತರ ನಡೀತಾನೆ ಇದೆ. ಸೊ ಹೊರಗಿಂದ ಇದ್ದು ಡಿಪಾರ್ಟ್ಮೆಂಟ್ಗೆ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ಬೋದು ಮಾಡ್ತೀವಿ. ಅದೇ ತರ ಕಾನೂನು ರಚನೆ ಆಗುವಾಗ ಎಷ್ಟು ಇನ್ಪುಟ್ಸ್ ಕೊಡ್ಬೋದು ಅದೆಲ್ಲ ಆ ತರ ನಾವು ಸ್ಟಿಲ್ ಕಾಂಟ್ರಿಬ್ಯೂಟಿಂಗ್. ಬಟ್ ಇಟ್ಸ್ ಅ ಲಾಂಗ್ ವೇ. ಯಾಕಂದ್ರೆ ಒಂದು ಸೈಬರ್ ಸೆಕ್ಯೂರಿಟಿ ಅನ್ನೋದು ತರಬೇಕು ಅಂದ್ರೆ ಅದು ನಮ್ಮೆಲ್ಲರ ಜವಾಬ್ದಾರಿ, ಒಂದು ನಾಗರಿಕರ ಜವಾಬ್ದಾರಿ. ಮತ್ತೆ ನಂತರ ಒಂದು ಸೈಬರ್ ಲಾ ಟೀಚರ್ ಆಗಿರ್ಬೋದು, ಸೈಬರ್ ಲಾಯರ್ ಆಗಿರ್ಬೋದು, ಪೊಲೀಸು, ಆರ್ಮಿ ಎಲ್ಲರದು ಅದು ಒಂದು ಕಂಬೈನ್ಡ್ ಎಫರ್ಟ್ಸ್ ಇರಲೇಬೇಕಾಗತ್ತೆ. ಎಸ್ಪೆಷಲಿ ನಿಮ್ಮ ತರ ಚಾನಲ್ ಅವರು ಈ ತರ ಪ್ರೋಗ್ರಾಮ್ ಮುಖಾಂತರ ಸಹ ಯು ಆರ್ ಕಾಂಟ್ರಿಬ್ಯೂಟಿಂಗ್. ಐ ಥಿಂಕ್ ವಿ ಕ್ಯಾನ್ ಡೂ ಇಟ್ ಇವನ್ ಬೀಯಿಂಗ್ ಔಟ್ಸೈಡ್ ದ ಡಿಪಾರ್ಟ್ಮೆಂಟ್. ಎಸ್, ಒಬ್ಬ ಮಹಿಳೆಯಾಗಿ ಈ ಸೈಬರ್ ಕಾನೂನಿನ ಸುತ್ತಳತೆನೆ ತೆಗೆದ್ಬಿಟ್ಟಿದ್ದೀರಾ ಅಂತ ಹೇಳಬೇಕು. ಇಷ್ಟನ್ನು ಮ್ಯಾನೇಜ್ ಮಾಡಿ ಹಾಗೆ ಮನೇನು ಕೂಡ ಮ್ಯಾನೇಜ್ ಮಾಡೋದು ನಿಜವಾಗ್ಲೂ ಟಫ್ ಟಾಸ್ಕ್. ಸೊ ಅವೆಲ್ಲದರಲ್ಲೂ ಕೂಡ ನೀವು ಎತ್ತಿಡಿದ ಕೈ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಜವಾಗ್ಲೂ ನೀವು ಒಬ್ಬ ಇನ್ಸ್ಪೈರಿಂಗ್ ಐಕಾನ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ಮಾಹಿತಿಯನ್ನ ಹಂಚ್ಕೊಂಡ್ರಿ. ಸೈಬರ್ ಅಪರಾಧ ಹಾಗೆ ಇದರ ಬಗ್ಗೆ ಇರುವಂತಹ ಕಾನೂನು ಎಲ್ಲದ್ರ ಬಗ್ಗೆ ಕೂಡ, ಹಾಗೆ ನಮ್ಮ ಲಿಸ್ನರ್ಸ್ ಕೂಡ ಬಹಳಷ್ಟು ಮೆಸೇಜ್ ಅನ್ನ ಕಳಿಸಿದ್ರು. ನಿಮಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಹಾಗೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಪ್ರೀತಿಯ ಧನ್ಯವಾದಗಳು. ಮತ್ತೆ ಇನ್ನೊಂದು ರೌಂಡ್ ಯಾವಾಗ್ಲಾದ್ರೂ ಮತ್ತೆ ಬಂದು ಇನ್ನೊಂದು ಸ್ವಲ್ಪ ಹೇಳಲೇಬೇಕಾಗತ್ತೆ. ಯಾಕಂದ್ರೆ ಇವಾಗ ನಾವು ಟಚ್ ಮಾಡಿರೋದು ಬರೀ ಒಂದಲ್ಲೇ ಅಷ್ಟೇ ಅನ್ಸುತ್ತೆ. ಇನ್ನು ಸಾಗರದಷ್ಟಿದೆ ಇದ್ರ ಬಗ್ಗೆ ಮಾತಾಡೋದಕ್ಕೆ. ಖಂಡಿತ ಮತ್ತೆ ವಾಪಸ್ ಆಗೋಣ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಇಷ್ಟೊತ್ತು ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗಿದ್ದು ತೇಜ. ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾಗರತ್ನ ಮೇಡಮ್ ಅವರಿದ್ರು. ಹಾಗೆ ಸೈಬರ್ ಕಾನೂನು ಮತ್ತು ಭಾರತೀಯ ಕಾನೂನು ಇದ್ರ ಸಂಬಂಧಪಟ್ಟಂತೆ ಮಾತನಾಡಿದ್ರು.